ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 8 ಚಾಪ್ಟರ್ ಆದಂತಹ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ನ ಪಾರ್ಟ್ 2 ಅಲ್ಲಿ ಇದೀವಿ. ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ 8 ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಪಾರ್ಟ್ ಎ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಗೈಸ್, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡಿದ್ದು ಅಂತ ಒಂದು ಕ್ವಿಕ್ ಆಗಿ ರಿವಿಷನ್ ನ ಮಾಡ್ಬಿಡೋಣ. ಹಾಗಾದ್ರೆ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು, ಸೊ ಅದು ಎಲ್ಲಿಂದ ಬರುತ್ತೆ, ಬಿಸ್ನೆಸ್ ಫೈನಾನ್ಸ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೋಡಿದ್ದು. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಯಾವ್ದಕ್ಕಿರುತ್ತೆ ಮತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಯಾವ್ದಕ್ಕಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಸೋರ್ಸ್ ಆಫ್ ಫಂಡ್ ಅನ್ನ 3 ವಿಧವಾಗಿ ಹೇಗೆ ಕ್ಲಾಸಿಫೈ ಮಾಡ್ತೀವಿ, ಅದರ ಅಂಡರ್ ಅಲ್ಲಿ ಹೇಗೆ ಯಾವ್ಯಾವ್ದನ್ನ ಸಬ್ ಡಿವೈಡ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಿ. ಮೇನ್ ಆಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತಂದ್ರೇನು, ಅದ್ರ ಫೀಚರ್ಸ್, ಅಡ್ವಾಂಟೇಜ್, ಡಿಮೆರಿಟ್ಸ್ ನೋಡಿದ್ವಿ. ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೇನು, ಅದ್ರದ್ದು ಅಡ್ವಾಂಟೇಜಸ್, ಡಿಮೆರಿಟ್ಸ್, ಹಾಗೆ ಅದ್ರದ್ದು ಕ್ಲಾಸಿಫಿಕೇಶನ್ ನೋಡಿದ್ವಿ. ಯಾವ ಡಿಫ್ರೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂತ ಅಂದ್ಬಿಟ್ಟು. ಹಾಗೇನೆ ಏನನ್ನ ಅರ್ಥ ಮಾಡ್ಕೊಂಡಿದ್ವಿ, ರಿಟೇನ್ ಅರ್ನಿಂಗ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಡಿಬೆಂಚರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಡಿಬೆಂಚರ್ಸ್ ನ ನೋಡಿದ್ವಿ. ಹಾಗೆ ಟ್ರೇಡ್ ಕ್ರೆಡಿಟ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ನ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ವಿ. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಗಳು ಏನಿದೆ ಅದನ್ನ ಫೋಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನಿಮ್ಮ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರ್ತಕ್ಕಂತಹದ್ದು ಲೀಸ್ ಫೈನಾನ್ಸ್ ಅಂತದ್ದು. ಏನ್ ಲೀಸ್ ಫೈನಾನ್ಸ್ ಅಂತಂದ್ರೆ, ಯಾವುದೋ ಒಂದು ಐಟಮ್ ನಮ್ಗೆ ಸ್ವಂತಕ್ಕೆ, ಅಥವಾ ಈಗ ಒಂದು ದೊಡ್ಡ ಮೆಟೀರಿಯಲ್ ಯಾವ್ದೋ ಒಂದು ಇರುತ್ತೆ, ಅಥವಾ ಯಾವ್ದೋ ಒಂದು ಮೆಷಿನರಿನ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ಆ ಮೆಷಿನರಿನ ಇನ್ವೆಸ್ಟ್ ಮಾಡಕ್ಕಿಂತ ಮುಂಚೆ, ಈಗ ನೋಡಿ ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಿದ್ದೀರಾ, ಅಥವಾ ಬಾಡಿಗೆ ಮನೆನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆರ್ ಎಸ್ ನೀವು ಇನ್ನು ಏನ್ ಎಕ್ಸಾಂಪಲ್ ತಗೋಬಹುದು ಅಂದ್ರೆ, ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವು ಊರಿಂದ ಊರಿಗೆ ಹೋಗ್ತಾ ಇದ್ದೀರಾ, ಅಲ್ಲೇನೋ ಕೆಲಸಗಳಿರುತ್ತೆ. ಬಟ್ ಊರಿಂದ ಊರಿಗೆ ಹೋಗ್ತೀನಿ ಅಂತ ನೀವೇನಾದ್ರು ಸಪರೇಟ್ ಆಗಿ ವೆಹಿಕಲ್ ತರ್ತೀರಾ, ಬರೀ ಒಂದ್ ಪರ್ಪಸ್ಗೋಸ್ಕರ ಇಲ್ಲ ಅಲ್ವಾ? ಸೊ ಅದೇನ್ ಮಾಡ್ತೀರಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ತೀರಾ. ನೀವು ಏನನ್ನ ಟಿಕೆಟ್ ತಗೊಂಡು ಹೋಗ್ತೀರಾ, ಅವಲ್ವಾ? ಅದೇ ತರನೇ ಒಂದು ಬಿಸ್ನೆಸ್ಗೆ ದೊಡ್ಡ ದೊಡ್ಡ ಮಿಷನರಿಗಳು ಬೇಕಾಗತ್ತೆ. ಆ ದೊಡ್ಡ ದೊಡ್ಡ ಮಿಷನರಿಗಳು ಸಿಗದೆ ಇದ್ದಾಗ ಏನ್ ಮಾಡ್ತಾರೆ, ಸೊ ಯಾರ ಹತ್ರ ಆ ಮಿಷನರಿಗಳು ಇರುತ್ತೆ ಅವ್ರ ಹತ್ರ ಅವರು ಲೀಸ್ಗೆ ತಗೊಳ್ತಾರೆ. ಲೀಸ್ಗೆ ಅಂತಂದ್ರೆ ಬಾಡಿಗೆಗೆ. ನೀವು ಇನ್ನು ತುಂಬಾ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಯಾವ್ದು ನಿಮಗೆ ಐಡಿಯಾ ಇರುತ್ತೆ. ಈಗ ಮನೇಲಿ ಏನಾದ್ರು ಫಂಕ್ಷನ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಫಂಕ್ಷನ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು, ವೆಸಲ್ಸ್ ಗಳು ಬೇಕಾಗುತ್ತೆ. ಸೊ ಅವಾಗ ವೆಸಲ್ಸ್ ನ ನೀವು ಪರ್ಚೇಸ್ ಮಾಡ್ತೀರಾ, ಇಲ್ಲ ಅಲ್ವಾ? ನೀವು ಒನ್ ಡೇಗೆ ಬಾಡಿಗೆ ತರ ಬಂದ್ಬಿಟ್ಟು ಅಲ್ಲಿ ನೀವು ಏನ್ ಐಟಮ್ ಬೇಕೋ ಅದನ್ನ ಅದ್ರಲ್ಲಿ ಪ್ರಿಪೇರ್ ಮಾಡ್ತೀರಾ. ಹಾಗೇನೆ ಒಂದು ಇಂಡಸ್ಟ್ರಿಗಳಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಮಿಷನರಿಗಳು ಬೇಕಾಗುತ್ತೆ. ಆ ಮಿಷನರಿಗೆ ತುಂಬಾ ಲಾಟ್ ಟುಗೆದರ್ ಅಮೌಂಟ್ ಇರುತ್ತೆ. ಸೊ ಅದನ್ನ ತಗೋಬರದೇ ಇದ್ದಾಗ ಅವ್ರ ಹತ್ರ ಅದನ್ನ ಲೀಸಿಗೆ ತಗೊಂಡು ಪರ್ಚೇಸ್ ಮಾಡೋದನ್ನ ಲೀಸ್ ಫೈನಾನ್ಸಿಂಗ್ ಅಂತ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ. ಹಾಗಾದ್ರೆ ಇನ್ ಡೆಪ್ತ್ ಆಗಿ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಸ್ಲೈಡ್ಸ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಲೀಸ್ ಫೈನಾನ್ಸಿಂಗ್ ಏನು? ಲೀಸ್ ಫೈನಾನ್ಸಿಂಗ್ ಅಂತಂದ್ರೆ, a lease is a contractual agreement where the owner of an asset grant the right to use the asset to a party in return of periodic payment called as lease rent. ಏನ್ ಹೇಳ್ತಿದ್ರೆ, ಲೀಸ್ ಇಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್. ಇದೊಂದು ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ರೆ, ಬೇರ್ ಬೈ ದ ಓನರ್ ಆಫ್ ದ ಅಸೆಟ್. ಒಂದು ಅಸೆಟ್ ಇರುತ್ತೆ ಅಂದ್ರೆ ಮಿಷನರಿ ಅಂತ ಅನ್ಕೊಳ್ಳಿ. ಆ ಮಿಷನರಿದು ಓನರ್ ಯಾರೋ ಬೇರೆಯವ್ರನ್ನಾಗಿರ್ತಾನೆ. ಸೊ ಇಲ್ಲಿ ನಾನು ಬಿಸ್ನೆಸ್ ಮೆನ್, ನನಗೆ ಈ ಮಿಷನರಿ ಬೇಕು, ಇದಕ್ಕೆ ಒಂದು 10 ಲಕ್ಷ ರೂಪಾಯಿ ಇರುತ್ತೆ. ಆದ್ರೆ ನನ್ನ ಕೈಲಿ ಇದನ್ನ ಪರ್ಚೇಸ್ ಮಾಡೋ ಅಷ್ಟು ಕೇಪಬಿಲಿಟಿ ಇರೋದಿಲ್ಲ. ನನ್ನ ಬಿಸ್ನೆಸ್ ಕ್ಯಾಪಿಟಲ್ ತುಂಬಾ ಚೆನ್ನಾಗಿ ಕಮ್ಮಿ ಇರುತ್ತೆ. ಹಾಗಾಗಿ ಇದನ್ನ ನಾವು ತಗೊಳ್ಳಲಿಕ್ಕೆ ಆಗೋದಿಲ್ಲ. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇದ್ರ ಓನರ್ ಯಾರಿದ್ದಾನೆ ಅವನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇದನ್ನ ಲೀಸಿಗೆ ತಗೊಳ್ತೀನಿ. ಇಷ್ಟು ಪೀರಿಯಾಡಿಕ್ ಪೇಮೆಂಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಏನು, ಈ ಅಸೆಟ್ ಓನರ್ ಯಾರು, ಆತ ಇನ್ನೊಬ್ಬ ಯಾರು ಇದ್ದಾನೆ. ಸೊ ಈ ಅಸೆಟ್ ಅನ್ನ ನಾನ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾನ್ ಏನ್ ಕೊಡ್ತೀನಿ ಅಂತಂದ್ರೆ, ಓನರ್ಗೆ ಪೀರಿಯಾಡಿಕ್ ಪೇಮೆಂಟ್ಸ್ ಇಷ್ಟು ಅಮೌಂಟ್ ಅನ್ನ ನಾನು ಮಂತ್ಲಿ ಕೊಡ್ತೀನಿ, ಅಥವಾ ವರ್ಷಕ್ಕೆ ಇಷ್ಟು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದನ್ನೇ ಲೀಸ್ ಫೈನಾನ್ಸಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾರ್ಟೀಸ್ ಟು ಲೀಸ್ ಕಾಂಟ್ರಾಕ್ಟ್ ಏನು, ಲೀಸ್ ಫೈನಾನ್ಸಿಂಗ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಯಾರ್ಯಾರು ಪಾರ್ಟೀಸ್ ಗಳು ಇರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಲೀಸರ್ ಇರ್ತಾನೆ, ಹಾಗೆ ಲೀಸಿ ಇರ್ತಾನೆ. ಲೀಸರ್ ಅಂತಂದ್ರೆ ಏನು, ಓನರ್ ಆಫ್ ದ ಅಸೆಟ್. ಒಂದು ಮಿಷನರಿ ಇದೆ, ಇದಕ್ಕೆ ಯಾರೋ ಒಬ್ಬ ಪರ್ಸನ್ ಓನರ್ ಇರ್ತಾನೆ, ಅವನನ್ನ ಲೀಸರ್ ಅಂತ ಕರೀತಾರೆ. ನಾನು ಬಿಸ್ನೆಸ್ ಮನ್ ಇದ್ದೀನಿ, ನಾನು ಅವನ ಹತ್ರ ಏನನ್ನ ಆ ಮಿಷನರಿನ ನಾನು ಲೀಸಿಗೆ ತಗೊಂಡು ಆ ಮಿಷನರಿನ ಯೂಸ್ ಮಾಡ್ತಾ ಇದ್ದೀನಿ, ನನ್ನನ್ನ ಲೀಸಿ ಅಂತ ಕರೀತಾರೆ. ನೋಡಿ, ಇಲ್ಲಿ ಲೀಸರ್ ಅಂತಂದ್ರೆ ದ ಓನರ್ ಆಫ್ ದ ಅಸೆಟ್. ಇಟ್ ಈಸ್ ನಥಿಂಗ್ ಬಟ್ ಓನರ್ ಆಫ್ ದ ಅಸೆಟ್. ಲೀಸಿ ಅಂತಂದ್ರೆ
ಇಟ್ ಇಸ್ ದ ಪಾರ್ಟಿ ದಟ್ ಯೂಸಸ್ ದ ಅಸೆಟ್. ಯಾರು ಬಿಸ್ನೆಸ್ ಮೆನ್ ಆ ಪಾರ್ಟಿ ಹತ್ರ ನಾವು ತಗೊಂಡಿರ್ತಾರಲ್ಲ ಏನೇನೋ ಐಟಮ್ ತಗೊಂಡು ಆ ಮಿಷನರಿನ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಅದನ್ನ ಲೀಸಿಂಗ್ ಅಂತ ಕರೀತಾರೆ. ಹಾಗಾದ್ರೆ ಈ ಲೀಸಿಂಗ್ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಡಿಮೆರಿಟ್ಸ್ ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ಮೆರಿಟ್ ಏನು? ಮಿನಿಮೈಸಸ್ ಇನಿಷಿಯಲ್ ಕ್ಯಾಶ್ ಔಟ್ಲೇ. ಏನು, ಈ ಮಿಷನರಿ ತಗೊಳಕ್ಕೆ 10 ಲಕ್ಷ ರೂಪಾಯಿ ಇರುತ್ತೆ, ಆದ್ರೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋಷ್ಟು ದೊಡ್ಡ ಬಿಸ್ನೆಸ್ ಇರೋದಿಲ್ಲ ಅಂತಂದಾಗ ನಾನು ತಿಂಗಳ ಇಷ್ಟು ಲೀಸಿಗೆ ತರ್ತೀನಿ ಅಂತ ಅಂದಾಗ ಅದು ನಮ್ಗೆ ಅಮೌಂಟ್ ಏನಾಗುತ್ತೆ, ಲೀಸನ್ ಕಟ್ಬಹುದು ತಿಂಗಳ. ಆದ್ರೆ 10 ಲಕ್ಷ ರೂಪಾಯಿ ಒಟ್ಟಿಗೆ ಇನ್ವೆಸ್ಟ್ ಮಾಡಕ್ಕಾಗತ್ತಾ? ಈ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಚಿಕ್ಕ ಬಿಸ್ನೆಸ್ ಗಳಿಗೆ ಇದೆಲ್ಲ ಏನಾಗುತ್ತೆ, ಕಮ್ಮಿ ಇನ್ವೆಸ್ಟ್ಮೆಂಟ್ ಗೆ ಒಂದು ಮಿಷನರಿ ಸಿಗುತ್ತೆ ಹೊರತು ಏನ್ ಬೇಕು ಅಂತ ಅಂದ್ಬಿಟ್ಟು. ಸೆಕೆಂಡ್ ಪಾಯಿಂಟ್ ಏನಿದೆ, ಇಟ್ ಇಂಪ್ರೂವ್ ಲಿಕ್ವಿಡಿಟಿ ಅಂತಂದ್ರೇನು, ಈಗ ನಾವು ಬಿಸ್ನೆಸ್ ರನ್ ಮಾಡ್ತಾ ಇದ್ದು ಬಿಸ್ನೆಸ್ ಲಾಸ್ ಆಗೋಯ್ತು, ನಾವು ಈಗ ಮಿಷನರಿಗೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗ್ತಿತ್ತು, ಮತ್ತೆ ಆ ಮಿಷನರಿನ ಬೇರೆ ಕಡೆಗೆ ಮಾರ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಾ ಇತ್ತು. ಸೊ ಬಟ್ ಲೀಸ್ ಫೈನಾನ್ಸಿಂಗ್ ಆಗಿರೋದ್ರಿಂದ ಈ ನನಗೆ ಬಿಸ್ನೆಸ್ ಲಾಸ್ ಆಯ್ತು, ನಾನು ಕ್ಲೋಸ್ ಮಾಡ್ತೀನಿ ಅಂತ ಅಂದಿದ ತಕ್ಷಣ ಇದನ್ನ ವಾಪಸ್ ಓನರಿಗೆ ಕೊಟ್ಬಿಟ್ಟು ಆ ಅಮೌಂಟ್ ಏನಿತ್ತು ಅಲ್ಲಿಗೆ ಕ್ಲಿಯರ್ ಮಾಡ್ಕೊಳ್ಬಹುದು. ಈಗ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಟು ಮಿಷನರಿ, ಒಂದು ಮಿಷನರಿಗೆ 10 ಲಕ್ಷ ಇನ್ವೆಸ್ಟ್ ಮಾಡಿ ಅದಕ್ಕೆ ವೆಯ್ಟ್ ಮಾಡಕ್ಕಾಗದೆ ಲಾಸ್ ಆಯ್ತು ಅಂತ ಅಂದಾಗ ಇದ್ರಲ್ಲಿ ಏನಿರುತ್ತೆ, ಇದು ಓನರ್ ಆಗಿರೋದಿಲ್ಲ, ಯಾವ ಓನರ್ ಇರ್ತಾನೆ ಅವ್ನಿಗೆ ವಾಪಸ್ ರಿಟರ್ನ್ ಮಾಡ್ಬಿಟ್ರೆ ನಮ್ಗೆ ಏನಾಗುತ್ತೆ, ಲಿಕ್ವಿಡಿಟಿ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೂಟಬಲ್ ಫಾರ್ ಸ್ಮಾಲ್ ಫರ್ಮ್ಸ್. ಇಂತಹ ಲೀಸ್ ಫೈನಾನ್ಸಿಂಗ್ ಏನಿದೆ ಇದು ಯಾವುದಕ್ಕೆ, ಸ್ಮಾಲ್ ಫರ್ಮ್ಸ್ ಮಾತ್ರ ಸೂಟಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ವೀನಿಯನ್ಸ್ ಅಂಡ್ ಚೀಪರ್ ಮೆಥಡ್ ಆಫ್ ಫೈನಾನ್ಸಿಂಗ್. ಏನು, ಈಗ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು, ಬಟ್ ಇದು ಲೀಸ್ ಅನ್ನ ತಗೊಳ್ಳೋದ್ರಿಂದ ಏನ್ ಅಡ್ವಾಂಟೇಜ್ ಆಯ್ತು, ನಮ್ಗೆ ಕನ್ವೀನಿಯಂಟ್ ಆಯ್ತು, ಮತ್ತೆ ಚೀಪರ್ ರೇಟ್ ಅಲ್ಲಿ ನಮ್ಗೆ ಮಿಷನರಿ ಸಿಕ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ ಇಲ್ಲಿ, ಈಗ ಗಾಡಿನ ನಿಮ್ಮ ಮನೆ ಮುಂದೆ ತರಕಾರಿ ವ್ಯಾಪಾರದವರು ಯಾರು ಬರ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಅವರು ಎಷ್ಟೊಂದು ಟೈಮ್ ಅಲ್ಲಿ ಆ ತರಕಾರಿ ಗಾಡಿ ಅವರು ಓನರ್ಶಿಪ್ ಆಗಿರೋದಿಲ್ಲ. ಇನ್ನು ಕೆಲವರು ಆಟೋ ಓಡಿಸ್ತಾ ಇರ್ತಾರೆ, ಅವ್ರದ್ದು ಸ್ವಂತ ಆಟೋ ಆಗಿರೋದಿಲ್ಲ. ಅವ್ರು ಏನ್ ಮಾಡಿರ್ತಾರೆ, ದಿನಕ್ಕೆ ಇಷ್ಟು ರೂಪಾಯಿ ಅಂತ ಅಂದ್ಬಿಟ್ಟು ಆಟೋನ ಬಾಡಿಗೆ ತಗೊಂಡು ಆಟೋದಲ್ಲಿ ಸಂಪಾದನೆ ಮಾಡಿದ್ರಲ್ಲಿ ಪ್ರತಿದಿನನೂ ವಾಪಸ್ ಅವರು ಓನರ್ ಯಾರಿರ್ತಾನೆ ಆ ಒಂದು ಆಟೋ ಓನರ್ಗೆ ದುಡ್ಡನ್ನ ಕೊಡ್ತಾ ಇರ್ತಾರೆ. ಸೊ ಅದೇ ತರನೇನೆ ಈ ತಳ್ಳ ವ್ಯಾಪಾರ ಮಾಡಕ್ಕೆ ತರಕಾರಿ ಬರ್ತಕ್ಕಂಥವ್ರು ಎಷ್ಟೊಂದ್ ಜನದ ಹತ್ರ ಅವ್ರದ್ದು ಸ್ವಂತವಾಗಿ ತರಕಾರಿ ಗಾಡಿ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ತರಕಾರಿ ಗಾಡಿನ ದಿನಕ್ಕೆ ಇಷ್ಟು ರೂಪಾಯಿ ಅಂತ ಅಂದ್ಬಿಟ್ಟು ಬಾಡಿಗೆ ತಂದು ಸಂಜೆ ಅವ್ರಿಗೆ ವಾಪಸ್ ದುಡ್ಡನ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಚೀಪರ್ ರೇಟ್ ಅಲ್ಲಿ ಮಿಷನರಿಗಳು ಸಿಗ್ತಾ ಹೋಗುತ್ತೆ. ಆಯ್ತಾ. ಪ್ರೊವೈಡ್ ಟ್ಯಾಕ್ಸ್ ಬೆನಿಫಿಟ್. ಇದರಿಂದ ಏನ್ ಅಡ್ವಾಂಟೇಜ್ ಆಗುತ್ತೆ, ಲೀಸ್ ಫೈನಾನ್ಸಿಂಗ್ ಇಂದ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲೀಸ್ ಫೈನಾನ್ಸಿಂಗ್ ಡಿಸ್ಅಡ್ವಾಂಟೇಜಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಲೋವರ್ಸ್ ದ ರಿಟರ್ನ್ ಆನ್ ಈಕ್ವಿಟಿ ಓನರ್ಸ್ಗೆ ನಾವು ಏನ್ ಕೊಡ್ತೀವಿ ಅಂತ ಹೇಳಿದೀವಿ, ಕಂಪ್ನಿ ಪ್ರಾಫಿಟ್ ಮಾಡಾದ್ಮೇಲೆ ಅವರಿಗೆ ಪ್ರಾಫಿಟ್ ನ ಡಿವಿಡೆಂಡ್ ರೂಪದಲ್ಲಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅವರಿಗೆ ರಿಟರ್ನ್ಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋ ಓನರ್ಶಿಪ್ ಆಫ್ ದ ಅಸೆಟ್. ಏನು, ಈಗ ಈ ಮಿಷನರಿನ ನಾನು ಲೀಸಲ್ ತಗೊಬಂದೆ ಅಂತಂದ್ರೆ ಇದು ನನ್ನ ಸ್ವಂತದಲ್ಲ, ನಾನು ವಾಪಸ್ ಕೊಟ್ಬಿಡ್ಬೇಕು, ಓನರೇ ಯಾರು ಬೇರೆ ಇರ್ತಾರೆ. ಸೊ ಹಾಗಾಗಿ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಸ್ವಂತ ಓನರ್ಶಿಪ್ ಇರೋದಿಲ್ಲ. ಲೀಸ್ ಅಂತಂದ್ರೆ ಲೀಸ್ ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಅವನಿಗೆ ರಿಟರ್ನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಸೆಟ್ ಕೆನಾಟ್ ಬಿ ಆಲ್ಟರ್ ಆರ್ ಮಾಡಿಫೈಡ್. ಏನೋ ಒಂದನ್ನ ನಾವು ಲೀಸ್ ಫೈನಾನ್ಸಿಗೆ ತಗೊಂಡಿದೀವಿ ಮಿಷನರಿ ನಮಗೆ ಹೆಂಗ್ ಬೇಕು ಅದನ್ನ ಬಿಚ್ಬಿಟ್ಟು ಡ್ಯಾಮೇಜ್ ನ ಹಾಳು ಮಾಡಂಗಿಲ್ಲ. ಅದು ಯಾವ ಕಂಡೀಷನ್ ಇತ್ತು ಅದೇ ಕಂಡೀಷನ್ ಅಲ್ಲಿ ವಾಪಸ್ ಓನರ್ಗೆ ಕೊಡ್ಬೇಕಾಗತ್ತೆ. ಓಕೆನಾ. ಕಾಸ್ಟ್ಲಿಯರ್ ದನ್ ಡೆಟ್ ಫೈನಾನ್ಸಿಂಗ್. ಫೈನಲ್ ಆಗಿ ಏನ್ ಹೇಳ್ತಾ ಇದೆ, ಈ ಏನು ಲೀಸ್ ಫೈನಾನ್ಸಿಂಗ್ ಇದೆಯಲ್ಲ, ಕೆಲವು ಸಲ ಡೆಟ್ ಫೈನಾನ್ಸಿಂಗ್ ಅಂದ್ರೆ ಸಾಲವಾಗಿ ತಂದು ಮಾಡ್ತಕ್ಕಂತಹ ತುಂಬಾ ಖರ್ಚು ಜಾಸ್ತಿ ಬರುತ್ತೆ ಲೀಸ್ ಫೈನಾನ್ಸಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಒಂದು ಈಗ ಮಿಷನರಿ ಇದೆ 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ನನಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಏನ್ ಮಾಡ್ದು, ಬೇರೆಯವ್ರ ಹತ್ರ ನಾನು ಲೀಸಿಗೆ ತಗೊಂಡೆ, ತಿಂಗಳ ನಾನು ಅಮೌಂಟ್ ಅನ್ನ ಕಟ್ತಾ ಇದೀನಿ ಅಥವಾ ವರ್ಷಕ್ಕೆ ಇಷ್ಟು ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನಂತಂದ್ರೆ ನಾನು ಈಗ 10 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲ, ಈಗ ನನ್ನ ಫ್ರೆಂಡ್ ಹತ್ರ ಏನಾದ್ರು ಇಸ್ಕೊ ಬಂದ್ಬಿಟ್ಟು ನಾನು ಅಮೌಂಟ್ ಹಾಕ್ತೆ. ಆದ್ರೆ ಕೆಲವು ಸಲ ಲೋನ್ ತಗೊಂಡ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂತಂದಾಗ ಕೆಲವು ಟೈಮು ಅದೇ ಅಮೌಂಟ್ ಇವ್ರು ಈಗ ಓನರ್ ಹತ್ರ ಅಸೆಟ್ ಲೀಸ್ ಮಿಷನರಿ ಕೊಟ್ಟಿದ್ದಕ್ಕೆ ಅವ್ನ್ಗೆ ಏನ್ ಕೊಡ್ತೀವಲ್ಲ ಅಮೌಂಟ್, ಅದು ಕೆಲವು ಸಲ ನಾವು ಡೆಟ್ ಫೈನಾನ್ಸಿಂಗ್ ಇಂದ ಸಾಲವಾಗಿ ಅಮೌಂಟ್ ತಂದು ಇನ್ವೆಸ್ಟ್ ಮಾಡಿದಾಗಿಂದನೂ ಕೆಲವು ಟೈಮು ಕಮ್ಮಿ ಇರುತ್ತೆ, ಇವ್ರಿಗೆ ಕೊಡದೆ ಜಾಸ್ತಿ ಇರುತ್ತೆ, ಸಾಲವಾಗಿ ತಗೊಬಂದ್ರೆ ಅದು ಕಮ್ಮಿ ಆಗುತ್ತೆ.
ಸೊ ಆ ತರದ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ರೆ ಕಾಸ್ಟ್ಲಿ ಆಗುತ್ತೆ. ಯಾವುದು ಲೀಸ್ ಫೈನಾನ್ಸಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಲೀಸ್ ಫೈನಾನ್ಸಿಂಗ್ ಅಂತಂದ್ರೇನು, ಅದ್ರದ್ದು ಲೀಸರ್ ಅಂತ ಅಂದ್ರೇನು, ಯಾವ್ಯಾವ ಪಾರ್ಟೀಸ್ ಇರ್ತಾರೆ, ಲೀಸರು ಮತ್ತೆ ಲೀಸಿಯರ್ ಅಂತಂದ್ರೆ ಏನು, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಡಿಮೆರಿಟ್ಸ್ ಲಿಮಿಟೇಷನ್ಸ್ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಏನ್ ಹೇಳ್ತಾ ಇದ್ರೆ ಫ್ಯಾಕ್ಟರಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫ್ಯಾಕ್ಟರಿಂಗ್ ಅಂತಂದ್ರೆ ಏನು ಅನ್ನೋದು ನೋಡೋಣ. Factoring is a financial service under which factors renders various service to the client, such as credit control and debit collection from the buyer, providing protection against any bad debt losses. It has emerged as a popular source of short-term fund in recent year ಅಂತ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಫ್ಯಾಕ್ಟರಿಂಗ್ ಅಂತಂದ್ರೆ ಇದರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ನಾನೊಂದು ಬಿಸ್ನೆಸ್ ರನ್ ಮಾಡ್ತಿರ್ತೀನಿ ಅಂತ ಅನ್ಕೊಳ್ಳಿ. ನಾನು ಸಾಲವಾಗುವೇ ಕೂಡ ವ್ಯಾಪಾರವನ್ನ ತಗೊಂಡ್ಬಂದಿರ್ತೀನಿ. ನಾನೇ ಒಬ್ಬ ಬಿಸ್ನೆಸ್ ಮೆನ್, ನನಗ್ ಬೇಕಾದಂತಹ ಐಟಮ್ ನ ಸಾಲವಾಗಿ ಎಲ್ಲೋ ಕಡೆ ನಾನ್ ತಂದಿರ್ತೀನಿ, ಮತ್ತೆ ಇನ್ಯಾರಿಗೋ ಸಾಲವನ್ನ ಕೊಟ್ಟಿರ್ಬೋದು. ಬಟ್ ನನ್ ಬಿಸ್ನೆಸ್ ಕರೆಕ್ಟ್ ಆಗಿ ನಡೀತಿರೋದಿಲ್ಲ. ಏನು ನನ್ನ ಸ್ಕಿಲ್ಸ್ ಗಳೇ ಚೆನ್ನಾಗಿಲ್ದೇ ಇರ್ಬೋದು, ಕೆಲವು ಸಲ ಬಿಸ್ನೆಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಚೆನ್ನಾಗಿಲ್ದೇ ಇರ್ಬೋದು. ಸೊ ಈ ತರ ಏನೇನೋ ಫ್ಲಕ್ಚುಯೇಷನ್ಸ್ ಗಳು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಇರುತ್ತೆ ಅಲ್ವಾ, ಎಕನಾಮಿಕಲ್, ಪೊಲಿಟಿಕಲ್, ಜಿಯೋಗ್ರಾಫಿಕಲ್, ಮತ್ತೆ ನಾವು ಪರ್ಚೇಸ್ ಮಾಡ್ತಕ್ಕಂತಹವರಿಂದ ನಾವು ಸೇಲ್ ಮಾಡ್ತಕ್ಕಂತಹ ಹಂತದಿಂದ ಸುಮಾರು ಚಾಲೆಂಜಸ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಬಿಸ್ನೆಸ್ ಅನ್ನ ಫ್ಯಾಕ್ಟರ್ ಗೆ ಕೊಡ್ಬೋದು. ಫ್ಯಾಕ್ಟರ್ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿ, ಇಲ್ಲಿ ಅವನೊಬ್ಬ ಕ್ಲೈಂಟ್, ಅವನು ಕೆಲಸವನ್ನ ನಮ್ಮ ಸಲುವಾಗಿ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆತ ಮೂರನೇ ವ್ಯಕ್ತಿ. ಈಗ ನೋಡಿ, ನಂದು ಬಿಸ್ನೆಸ್ ಇದೆ, ನಾನ್ ಏನ್ ಮಾಡ್ತೀನಿ, ನನಗೆ ಬಿಸ್ನೆಸ್ ಕಂಪ್ಲೀಟ್ ಕಂಟ್ರೋಲ್ ಎಲ್ಲ ನನ್ನ ಹತ್ರ ಇರೋದು. ಬಟ್ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ಅವ್ನಿಗೆ ಪರ್ಮಿಷನ್ ನ ಕೊಡ್ತೀನಿ, ಬಿಸ್ನೆಸ್ ನ ಪ್ರಾಫಿಟ್ ಅಲ್ಲಿ ಹೋಗ್ಬೇಕು ಅಥವಾ ಸ್ಮೂತ್ ಆಗಿ ರನ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅವನಿಗೆ ಪರ್ಮಿಷನ್ ಕೊಡ್ತೀನಿ. ಅವಾಗ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಕ್ರೆಡಿಟ್ ಕಂಟ್ರೋಲ್ ಮಾಡ್ತಾನೆ. ಅಂದ್ರೆ ಸಾಲವಾಗಿ ನಾನು ಯಾರಿಗೆ ಕೊಡ್ತೀನಲ್ಲ ಕಸ್ಟಮರ್ಸ್ಗೆ, ಆ ಸಾಲವಾಗಿ ಕೊಡ್ತಕ್ಕಂತಹ ವ್ಯಾಪಾರವನ್ನು ಅವನು ಕಮ್ಮಿ ಮಾಡ್ತಾನೆ. ಹಾಗೆ ಡೆಬಿಟ್ ಕಲೆಕ್ಷನ್. ಏನು ಡೆಬಿಟ್ ಕಲೆಕ್ಷನ್ ಅಂತಂದ್ರೆ ನಮಗ್ ಬರ್ಬೇಕಾಗಿರೋಂತಹದ್ದು ಏನೇನ್ ಅಮೌಂಟ್ ಇದೆ ಆ ಅಮೌಂಟ್ ನೆಲ್ಲ ಕಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫ್ರಮ್ ದ ಬೈಯರ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎನಿ ಬ್ಯಾಡ್ ಡೇಟ್ಸ್. ಏನ್ ಹೇಳ್ತಿದ್ರೆ, ನಾವು ಸಾಲವಾಗಿ ಯಾರಿಗೋ ವ್ಯಾಪಾರ ಕೊಟ್ಟಿರ್ತೀವಿ, ಕರೆಕ್ಟಾ, ಆ ಅಮೌಂಟ್ ನಮ್ಗೆ ಬರ್ಬೇಕಾಗುತ್ತೆ. ಸೊ ಈ ಮೂರನೇ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ವ್ಯಾಪಾರ ಮಾಡ್ಬೇಕೋ ಇಲ್ವೋ ಅಂತ ಅಂದ್ಬಿಟ್ಟು ಅನಲೈಸ್ ಮಾಡಿ ಅವನಿಗೆ ಸಾಲ ಕೊಡ್ಬೇಕು ಅಂತಂದ್ರೆ ಸಾಲ ಕೊಡ್ತಾನೆ. ಸಾಲ ಕೊಡದೆ ಇರ್ಲಿಲ್ಲ, ಅವ್ನ್ ಏನ್ ಮಾಡ್ತಾನೆ, ಸಾಲ ಕೊಡದೆ ಹೋದ್ರು ಹಳೇ ಏನು ಪೇಮೆಂಟ್ ಇದೆ ಅದನ್ನ ಅವನು ಕಲೆಕ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದಾರೆ. ಸೊ ಇಲ್ಲಿ ಬ್ಯಾಡ್ ಡೇಟ್ಸ್ ಕ್ರಿಯೇಟ್ ಆಗ್ಬಾರ್ದು ಅಂತ ಹೇಳ್ತಿದಾರೆ. ಬ್ಯಾಡ್ ಡೇಟ್ಸ್ ಅಂತಂದ್ರೆ ಏನು, ಈಗ 5 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದೀರಾ ನಿಮ್ ಕಸ್ಟಮರ್ಗೆ, ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಅವ್ನ್ ಕೊಡಲ್ಲ ಅಂತಂದ್ರೆ ಇಲ್ಲಿ ಡೆಟ್ ಲಾಸ್ ಗಳು ನಿಮ್ಗೆ ಆಗ್ತಾ ಇರುತ್ತೆ. ಆ ಲಾಸ್ ಅನ್ನ ಕಮ್ಮಿ ಮಾಡ್ತಕ್ಕಂತಹವನ್ನೇ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಟ್ ಹಾಸ್ ಎಮರ್ಜ್ ಆಸ್ ಎ ಪಾಪ್ಯುಲರ್ ಸೋರ್ಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ ಇನ್ ರೀಸೆಂಟ್ ಇಯರ್ಸ್ ಅಂತ ಹೇಳ್ತಿದ್ರೆ. ಈ ತರದ ಫ್ಯಾಕ್ಟರಿಂಗ್ ಅಂತ ಅನ್ನೋದು ರೀಸೆಂಟ್ ಇಯರ್ ಇಂದ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂತಹದ್ದು ಶಾರ್ಟ್ ಟರ್ಮ್ ಫಂಡ್ ಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾನ್ಸೆಪ್ಟ್ ಇನ್ನೊಂದ್ಸಲ ಹೇಳ್ತೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ABC ಬಿಸ್ನೆಸ್ ಅಂತ ಇದೆ. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಬಿಸ್ನೆಸ್ ನ ರನ್ ಮಾಡ್ತಾ ಇದಾರೆ, ಅವ್ರದ್ದು ಟ್ರ್ಯಾಕಿಂಗ್ ಅಲ್ಲಿ ಇದೆ, ಅದು ಕರೆಕ್ಟ್ ಆಗಿಲ್ಲ. ಅವರು ಫ್ಯಾಕ್ಟರ್ಸ್ ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಇವ್ರ ಸಲುವಾಗಿ ಇವನು ಕೆಲಸವನ್ನ ಇವ್ರ ಪ್ಲೇಸ್ ಅಲ್ಲಿ ಕುತ್ಕೊಂಡು ಮಾಡ್ತಾ ಇರ್ತಾನೆ. ಇವನ್ ಫ್ಯಾಕ್ಟರ್ ಏನ್ ಮಾಡ್ತಾನೆ, ಸಾಲವನ್ನ ಏನ್ ಕೊಟ್ಟಿದಾರಲ್ಲ ಆ ಸಾಲ ಕೊಟ್ಟಿರೋದನ್ನ ಕಮ್ಮಿ ಮಾಡ್ತಾನೆ. ಬೇರೆಯವರು ಹೊಸ ಸಾಲವಾಗಿ ಐಟಮ್ಗಳನ್ನ ಮಾರಲ್ಲ. ಹಾಗೇನೆ ಯಾರಿಗೆ ಸಾಲ ಕೊಟ್ಟಿದ್ದೇನಲ್ಲ ಅವನಿಂದ ಅಮೌಂಟ್ ನ ರಿಕವರಿ ಮಾಡ್ತಾನೆ. ಸೊ ರಿಕವರಿ ಮಾಡಿ ಬಿಸ್ನೆಸ್ ಗೆ ಕೊಡ್ತಾನೆ. ಅದೇನೆ ಆ ಸರ್ವಿಸ್ ಕೊಡೋದಕ್ಕೆ ಅವನು ಒಂದಷ್ಟು ಅಮೌಂಟ್ ನ ಚಾರ್ಜ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿ ಏನ್ ಮಾಡ್ತಿದ್ದಾನೆ ಇವನು ಫ್ಯಾಕ್ಟರ್, ಆ ಬಿಸ್ನೆಸ್ ಗೆ ಆಗ್ತಕ್ಕಂತಹ ಲಾಸಸ್ ಗಳನ್ನ ಕಮ್ಮಿ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದರಲ್ಲಿ ಮೆಥಡ್ ಆಫ್ ಫ್ಯಾಕ್ಟರಿಂಗ್, ಇಲ್ಲಿ 2 ಮೆಥಡ್ ಆಫ್ ಫ್ಯಾಕ್ಟರಿಂಗ್ ಅಲ್ಲಿ ಇದೆ. ಆ ವ್ಯಕ್ತಿ ಹೊಸದಾಗಿ ಬಂದಿರ್ತಾನಲ್ಲ ಅವ್ನು ಏನ್ ಮಾಡ್ತಾನೆ, 2 ಕೆಲಸಗಳನ್ನ ಆತರ ಅವನು ಒಪ್ಕೊಳ್ಬಹುದು ಅಂತ ಅಂದ್ಬಿಟ್ಟು 2 ಮೆಥಡ್ ಆಫ್ ಫ್ಯಾಕ್ಟರಿಂಗ್ ಗಳಿದೆ. ಯಾವುದು, ರೀಕೋರ್ಸ್ ಫ್ಯಾಕ್ಟರಿಂಗ್ ಹಾಗೆ ನಾನ್ ರೀಕೋರ್ಸ್ ಫ್ಯಾಕ್ಟರಿಂಗ್ ಅಂತ ಅಂದ್ಬಿಟ್ಟು 2 ಮೆಥಡ್ ಇದೆ. ರೀಕೋರ್ಸ್ ಫ್ಯಾಕ್ಟರಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಬೇರ್ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್ ಬಾರ್ನ್ ಬೈ ಕ್ಲೈಂಟ್. ಯಾರು ಫ್ಯಾಕ್ಟರ್ ಇದಾನಲ್ಲ, ಈಗ ಮೊದಲಿ ನಾವು ಬಿಸ್ನೆಸ್ ಇಂದ ಸಾಲವಾಗಿ ವ್ಯಾಪಾರ ಮಾಡ್ಬಿಟ್ಟಿರ್ತೀನಿ ಆಯ್ತಾ, ಆದ್ರೆ ಅದು ರಿಕವರ್ ಆಗಲ್ಲ ಅಂತಂದ್ರೆ ಈ ಫ್ಯಾಕ್ಟರ್ ಆ ಲಾಸಸ್ ನ ಅವನು ಬೇರ್ ಮಾಡ್ತಾರೆ. ಅದು ಒಂದು ಸಿನಾರಿಯೋ, ಅದು ರಿಸೋರ್ಸ್ ಫ್ಯಾಕ್ಟರಿಂಗ್ ಅಲ್ಲಿ. ಸೊ 2ನೇ ಮೆಥಡ್ ಏನಿದೆ, ಈಗ ನೋಡಿ, ನಾನ್ ಬಿಸ್ನೆಸ್ ಮನ್ನು ನನ್ ಕಸ್ಟಮರ್ಗೆ ನಾನು ವ್ಯಾಪಾರ ಮಾಡಿದೀನಿ, ಅವನು ದುಡ್ಡು ಕೊಡ್ತಾ ಇಲ್ಲ, ಅವನಿಗೆ ದುಡ್ಡು ಬರ್ಬೇಕು, ಆದ್ರೆ ಆ ದುಡ್ಡನ್ನ ಯಾರು ಬೇರ್ ಮಾಡ್ತಾ ಇದಾರೆ, ಇಲ್ಲಿ ಫ್ಯಾಕ್ಟರ್ ಇದ್ದಾರಲ್ಲ ಅವನು ನನಗೆ ದುಡ್ಡು ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಒಂದ್ ಮೆಥಡ್ ಹೇಳ್ತಿದ್ದಾರೆ. ಇನ್ನೊಂದು ನಾನ್ ರೀಕೋರ್ಸ್ ಫ್ಯಾಕ್ಟರಿಂಗ್ ಅಂತಂದ್ರೆ ವೇರ್ ದ ಬ್ಯಾಡ್ ಡೇಟ್ಸ್ ವೇರ್ ದ ರಿಸ್ಕ್ ಆಫ್ ಬ್ಯಾಡ್ ಡೇಟ್ ಇಸ್ ಬಾರ್ನ್ ಬೈ ದ ಫ್ಯಾಕ್ಟರ್ ಅಂತ ಹೇಳ್ತಾ ಇದಾರೆ. ಯಾರು ಇಲ್ಲಿ
ಸಾರಿ ಫಸ್ಟ್ ನಾನು ಏನ್ ಹೇಳಿದೆ ಅಂತಂದ್ರೆ ಕ್ಲೈಂಟ್ ಅಂತಂದ್ರೆ ಬೇರೆ ಬೇರೆ ಬ್ಯಾಡ್ ಡೇಟ್ಸ್ ಇಸ್ ಬಾರ್ನ್ ಬೈ ಕ್ಲೈಂಟ್. ಈಗ ಯಾರು ಫ್ಯಾಕ್ಟರ್ ನ ಅಪಾಯಿಂಟ್ ಮಾಡ್ಕೊಂಡಿದ್ದಾನೆ ಅವನು ಅದನ್ನ ಬೇರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ನಾನ್ ರಿಕೋರ್ಸ್ ಫ್ಯಾಕ್ಟರ್ ಅಂತಂದ್ರೆ ಅದು ಲಾಸಸ್ ನ ಇಲ್ಲಿ ಫ್ಯಾಕ್ಟರ್ ಫೇಸ್ ಮಾಡ್ತಾ ಇದ್ದಾನೆ, ಮಿಡಲ್ ಅಲ್ಲಿ ಫ್ಯಾಕ್ಟರ್ ಇರ್ತಾನಲ್ವಾ ಆ ರಿಸ್ಕ್ ನ ಆತ ಬೇರ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಫ್ಯಾಕ್ಟರಿಂಗ್ ಅಂತಂದ್ರೇನು, ಈಗ ರಿಸೋರ್ಸ್ ಫ್ಯಾಕ್ಟರಿಂಗ್ ಅಂತಂದ್ರೆ ನಾನು ಬಿಸ್ನೆಸ್ ಮಾಡಿರ್ತೀನಿ, ಆ ನನ್ನ ಕಸ್ಟಮರ್ ಕೊಡ್ಲಿಲ್ಲ ಅಂತಂದ್ರೆ ಆ ಲಾಸಸ್ ನಾನೇ ಬೇರ್ ಮಾಡ್ಬೇಕು. ನಾನ್ ರಿಕೋರ್ಸ್ ಅಂತಂದ್ರೆ ಮಧ್ಯದಲ್ಲಿ ಫ್ಯಾಕ್ಟರ್ ಇರ್ತಾನೆ, ನಮ್ಮ ಕಸ್ಟಮರ್ ಇಂದ ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತಂದ್ರೆ ಆ ಲಾಸಸ್ ನ ಈಗ ತುಂಬಿಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಈ ಫ್ಯಾಕ್ಟರಿಂಗ್ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಗಳಿಗೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಇಂಪ್ರೂವ್ ಕ್ಯಾಶ್ ಫ್ಲೋ. ಏನಾಗುತ್ತೆ, ಫ್ಯಾಕ್ಟರ್ ನ ಅಪಾಯಿಂಟ್ ಮಾಡ್ಕೊಂಡಾಗ ನಮಗೆ ಬರ್ಬೇಕಾಗಿರ್ತಕ್ಕಂತಹ ಅಮೌಂಟ್ ಗಳನ್ನ ಒಂದು ರಿಕವರಿ ಮಾಡ್ತಾ ಇರ್ತಾನೆ, ದುಡ್ಡು ಒಳವರೆಗೂ ಚೆನ್ನಾಗಾಗುತ್ತೆ. ಎನ್ಹಾನ್ಸ್ ವರ್ಕಿಂಗ್ ಕ್ಯಾಪಿಟಲ್. ನಮ್ಮ ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ ಈತ ಏನ್ ಮಾಡ್ತಾನೆ, ಇನ್ನೊಂದಷ್ಟು ಅಮೌಂಟ್ ಅನ್ನ ಹಾಕಿ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಸ್ಮೂತ್ ಆಗಿ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮಿಟಿಗೇಷನ್ ಆಫ್ ಕ್ರೆಡಿಟ್ ರಿಸ್ಕ್. ಏನು ಸಾಲವಾಗಿ ವ್ಯಾಪಾರ ಮಾಡ್ತಕ್ಕಂತಹ ಇವನ್ ಕುತ್ಕೊಂಡು ಮಾಡ್ತಾ ಇರ್ತಾನೆ ಫ್ಯಾಕ್ಟರ್, ಸೊ ಅವ್ನು ಸಾಲ ಕೊಡ್ತಕ್ಕಂತಹ ಪ್ರಾಬಬಿಲಿಟಿ ಕಮ್ಮಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಯಾವ್ದು, ಫೋರ್ತ್, ಆಕ್ಸೆಸ್ ಟು ಎಕ್ಸ್ಪರ್ಟೈಸ್. ಈಗ ನನಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟೆ ಫ್ಯಾಕ್ಟರ್ಗೆ ಕೊಟ್ಟಿರ್ತೀನಿ. ಫ್ಯಾಕ್ಟರ್ ಏನಂತಂದ್ರೆ ಅವನು ಆ ಏರಿಯಾದಲ್ಲಿ ಫುಲ್ ಸ್ಪೆಷಲೈಸೇಷನ್ ಹೊಂದಿರ್ತಾನೆ, ಸೊ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಆಗ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವನು ಬಿಸ್ನೆಸ್ ಗೆ ಯಾವ್ಯಾವ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿದ್ರೆ ಆ ಲಾಸಸ್ ಗಳನ್ನ ಮಿಟಿಗೇಟ್ ಮಾಡ್ಬೋದು, ಪ್ರಾಫಿಟ್ ಕಡೆಗೆ ಬಿಸ್ನೆಸ್ ನ ತಗೋಬಹುದು ಅಂತ ಅಂದ್ಬಿಟ್ಟು ಅವನಿಗೆ ಎಕ್ಸ್ಪರ್ಟೈಸ್ ಆಗಿರ್ತಾನೆ, ಅವನು ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ಟ್ರೀಮ್ ಲೈನ್ಡ್ ಆಪರೇಷನ್ಸ್. ಏನು ಬಿಸ್ನೆಸ್ ನ ಒಂದು ಸ್ಟ್ರೀಮ್ ಗೆ ತರ ಬರ್ತಕ್ಕೆ ಫ್ಯಾಕ್ಟರ್ ತುಂಬಾ ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ಕ್ರೀಸ್ಡ್ ಸೇಲ್ಸ್ ಆಪರ್ಚುನಿಟೀಸ್. ಬಿಸ್ನೆಸ್ ನೋಡಿ ಇಲ್ಲಿ ಸಾಲ್ವ್ ಕೊಡ್ತಿದ್ದು, ನೆಕ್ಸ್ಟ್ ಕ್ಯಾಶ್ ವ್ಯಾಪಾರದಲ್ಲಿ ಮಾಡ್ತಕ್ಕಂತಹ ಆಪರ್ಚುನಿಟಿಗಳನ್ನ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು, ಫ್ಯಾಕ್ಟರ್. ಏನಕ್ಕೆ, ಅವನು ಎಕ್ಸ್ಪೀರಿಯನ್ಸ್ ಇರ್ತಾನೆ, ಎಕ್ಸ್ಪೀರಿಯನ್ಸ್ ಇದ್ದು ಎಕ್ಸ್ಪರ್ಟೈಸ್ ಆಗಿರ್ತಾನೆ, ಬಿಸ್ನೆಸ್ ನ ಯಾವ ತರ ಮಾಡಿದ್ರೆ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ, ಪ್ರಾಫಿಟ್ ಅಲ್ಲಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಆ ತರ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫ್ಯಾಕ್ಟರಿಂಗ್ ಅಲ್ಲಿ ಇರ್ತಕ್ಕಂತಹ ಲಿಮಿಟೇಷನ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಈಸ್ ಎಕ್ಸ್ಪೆನ್ಸಿವ್ when the invoice are numerous and small in amount. ಏನ್ ಹೇಳ್ತಾ ಇದ್ರೆ, ಇದು ಯಾವಾಗ ಲಿಮಿಟೇಷನ್ ಆಗುತ್ತೆ ಅಂತಂದ್ರೆ, ಫ್ಯಾಕ್ಟರ್ ಏನೋ ಅಪಾಯಿಂಟ್ ಮಾಡಿರ್ತೀರಾ, ಅವನು ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ನೀವೇನಾದ್ರು ಸೇಲ್ ಮಾಡಿದ್ದು ಪ್ರೀವಿಯಸ್ ಆ ಫ್ಯಾಕ್ಟರ್ ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ ನೀವು ಸಣ್ಣ ಅಮೌಂಟ್ ಬಿಲ್ ಅನ್ನ ಏನಾದ್ರು ರೈಸ್ ಮಾಡಿದ್ದು, ಹಾಗೇನೆ ಇನ್ನು ಒಂದೇನೋ ಅಮೌಂಟ್ ಸ್ಮಾಲ್ ಅಮೌಂಟ್ ಅದೇ ತುಂಬಾ ಬಿಲ್ ಜಾಸ್ತಿ ಇತ್ತು ಅಂತಂತಂದ್ರೆ ಅದರಿಂದ ನಿಮಗೆ ಏನು ವರ್ಕೌಟ್ ಆಗಲ್ಲ. ಅದು ಒಂದು ಲಿಮಿಟೇಷನ್ ಅಂತ ಇದ್ರೆ ನೋಡಿ, ಇಲ್ಲಿ ನಂದೊಂದು ಬಿಸ್ನೆಸ್, ನಾನು 1 ಲಕ್ಷ ರೂಪಾಯಿಂದ ಬಿಲ್ ಹಾಕಿದೀನಿ ಒಂದ್ 10 ಜನಕ್ಕೆ ಅಂತಂದ್ರೆ 10 ಲಕ್ಷ ರೂಪಾಯಿ ಬರ್ಬೇಕು. ಫ್ಯಾಕ್ಟರ್ ಏನ್ ಮಾಡ್ತಾನೆ, ಅದನ್ನ ರಿಕವರ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಈಗ ಬರೀ 1,000 ರೂಪಾಯಿ ಬಿಲ್ ಅನ್ನ ನಾನು 100 ಜನಕ್ಕೆ ಕೊಟ್ಟಿದೀನಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, 100 ರೂಪಾಯಿನ ಈ ತರ ಫ್ಯಾಕ್ಟರ್ ಬಂದು ಕಲೆಕ್ಟ್ ಮಾಡ್ಬೇಕು. ಸೊ ಆತನಿಗೆ ಅವಾಗ ಕಷ್ಟ ಆಗುತ್ತೆ. ಸೊ ಸಣ್ಣ ಅಮೌಂಟ್ ಜಾಸ್ತಿ ನಂಬರ್ ಆಫ್ ಬಿಲ್ ಇದೆ, ಅದು ವರ್ಕೌಟ್ ಆಗಂಗಿಲ್ಲ. ಜಾಸ್ತಿ ಪ್ರೈಸ್ ನಿನ್ನದು, ಕಮ್ಮಿ ಏನಾದ್ರು ಇನ್ವಾಯ್ಸ್ ಗಳಿತ್ತು ಅಂತಂದ್ರೆ ಅದಕ್ಕೆ ಏನಾಗುತ್ತೆ, ಅಡ್ವಾಂಟೇಜ್ಗೆ ಫ್ಯಾಕ್ಟರ್ಗೆ ರಿಕವರಿ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದೊಂದು ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. The advance finance provided by the factor firm is generally available at the right interest cost. ಏನು ಈಗ ಫ್ಯಾಕ್ಟರ್ ಬರ್ತಾನೆ, ಆತನಿಂದ ದುಡ್ಡು ಬರ್ತಾನೆ, ಕರೆಕ್ಟಾ, ದುಡ್ಡು ಬಂದು ಬಿಸ್ನೆಸ್ ಇನ್ನು ಚೆನ್ನಾಗಿ ನಡೆಯಂಗೆ ಆತ ಮೂವ್ ಮಾಡ್ತಾ ಇರ್ತಾನೆ. ಆದ್ರೆ ಇವನಿಗೆ ವಾಪಸ್ ದುಡ್ಡು ಕೊಡ್ಬೇಕಲ್ವಾ, ಅವ್ನು ಸುಮ್ನೆ ಬಂದ್ ಮಾಡ್ತಿರ್ತಾನಲ್ಲ, ಅವ್ನಿಗೂ ನಾವು ಅಮೌಂಟ್ ಕೊಡ್ಬೇಕಲ್ವಾ, ಅವ್ನ್ ಸರ್ವಿಸ್ ಏನ್ ಕೊಡ್ತಾನೆ. ಸೊ ಅವಾಗ ನಿಮ್ಗೆ ಖರ್ಚುಗಳು ಜಾಸ್ತಿ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅದುವೇ ಫ್ಯಾಕ್ಟರಿಂಗ್ ನ ಇನ್ನೊಂದು ಡಿಮೆರಿಟ್ಸ್ ಅಂತ ಹೇಳ್ತಿದ್ದಾನೆ. ದ ಫ್ಯಾಕ್ಟರ್ ಇಸ್ ಎ ಥರ್ಡ್ ಪಾರ್ಟಿ ಟು ದ ಕಸ್ಟಮರ್ ಹೂ ಮೇ ನಾಟ್ ಫೀಲ್ ಕಂಫರ್ಟಬಲ್ ವೈಲ್ ಡೀಲಿಂಗ್ ವಿತ್ ಇಟ್ ಅಂತ ಹೇಳ್ತಿದ್ದಾರೆ. ಫ್ಯಾಕ್ಟರ್ ಅಂತಕ್ಕಂತಹದ್ದು ಮೂರೇ ವ್ಯಕ್ತಿ. ಈಗ ನಿಮ್ಮ ಕಸ್ಟಮರ್ ಏನು ಅಂತ ಅಂದ್ಬಿಟ್ಟು ನಿಮಗೆ ತುಂಬಾ ವರ್ಷದಿಂದ ಬಿಸ್ನೆಸ್ ಮೆನ್ಗೆ ಗೊತ್ತಿರುತ್ತೆ, ಕರೆಕ್ಟಾ. ಸೊ ಬಿಸ್ನೆಸ್ ಜೊತೆ ಡೀಲ್ ಮಾಡ್ಬೇಕು ಹೇಗೆ ಅಂತ ಅನ್ನೋದು ನಿಮಗೆ ಐಡಿಯಾ ಇರುತ್ತೆ, ಡೀಲ್ ಮಾಡ್ತೀರಾ. ಬಟ್ ಮೂರನೇ ವ್ಯಕ್ತಿ ಬಂದಾಗ ಆ ಬಿಸ್ನೆಸ್ ಚೆನ್ನಾಗ್ ಆಗ್ಬೋದು, ಚೆನ್ನಾಗ್ ಆಗದೆ ಇರ್ಬೋದು. ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಅವ್ನು ಚೆನ್ನಾಗ್ ಮಾಡ್ಬೋದು, ಚೆನ್ನಾಗ್ ಮಾಡ್ದೇನೆ ಇರ್ಬೋದು. ಸೊ ಹೇಳ್ಲಿಕ್ಕೆ ಬರಂಗಿಲ್ಲ. ಹಾಗಾಗಿ ಫ್ಯಾಕ್ಟರ್ ಇಸ್ ಮೂರನೇ ಪಾರ್ಟಿ ಇವನ್ ಆಗಿರೋದ್ರಿಂದ ಕಸ್ಟಮರ್ ಅವನ ಜೊತೆ ಬೇಗ ಹೊಂದಾಣಿಕೆ ಮಾಡ್ತಾರೋ ಡೀಲ್ ಮಾಡಕ್ಕೆ ಇಲ್ವಾ ಅಂತ ಅಂದ್ಬಿಟ್ಟು ಅದು ಒಂದು ಲಿಮಿಟೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫ್ಯಾಕ್ಟರಿಂಗ್ ಅಂತಂದ್ರೇನು, ಲೀಸ್ ಫೈನಾನ್ಸಿಂಗ್ ಅಂದ್ರೇನು ಅಂತ ಅರ್ಥ ಆಯ್ತು. ಈಗ ಫ್ಯಾಕ್ಟರಿಂಗ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಮೂರನೇದೇನು, ಪಬ್ಲಿಕ್ ಡೆಪಾಸಿಟ್. ಗೈಸ್ ಇವೆಲ್ಲ ಅರ್ಥ ಆಗ್ತಾ ಇದೆಯಾ? ಒಂದು ಬಿಸ್ನೆಸ್ಗೆ ಬೇರೆ ಬೇರೆ ಮೋಡ್ ಇಂದ ಹೇಗೆ ಅಮೌಂಟ್ ಅನ್ನ ತಗೊಳ್ಬಹುದು, ಹಾಗೆ
ಈಗ ನಾವು ಲೀಸ್ ಫೈನಾನ್ಸಿಂಗ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡು, ಒಂದು ಮಿಷನರಿನ ನಾವು ತಗೋಬರದೇ ಇದ್ದಾಗ ಲೀಸ್ ಫೈನಾನ್ಸಿಂಗ್ ಅಲ್ಲಿ ನಾವು ಏನ್ ಮಾಡ್ಬೋದು, ಒಂದು ಮಿಷನರಿನ ತಗೊಳ್ಬಹುದು ಅಂತ ಗೊತ್ತಾಯ್ತು. ಫ್ಯಾಕ್ಟರಿಂಗ್ ಅಂತಂದ್ರೆ ಒಂದು ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಅದನ್ನ ಒಂದು ಟ್ರ್ಯಾಕ್ ಗೆ ಇನ್ನೂ ಒಳ್ಳೆ ಲೆವೆಲ್ಗೆ ತಗೋಗೋಕೆ ಫ್ಯಾಕ್ಟರ್ಸ್ ನ ಅಪಾಯಿಂಟ್ ಮಾಡ್ಕೊಂಡು ಆಗ್ತಕ್ಕಂತಹ ಲಾಸಸ್ ಗಳನ್ನ ಮಿಟಿಗೇಟ್ ಮಾಡಿ ಪ್ರಾಫಿಟ್ ಕಡೆಗೆ ಹೇಗೆ ತಗೋಬಹುದು ಅನ್ನೋದಕ್ಕೆ ಅರ್ಥ ಆಯ್ತು. ಈಗ ಪಬ್ಲಿಕ್ ಡೆಪಾಸಿಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. The deposit that arises by the organization directly from the public, ಏನ್ ಹೇಳ್ತಾ ಇದ್ದಾರೆ, ಡೈರೆಕ್ಟ್ಲಿ ಫ್ರಮ್ ದ ಪಬ್ಲಿಕ್ ಅಟ್ ದ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ನೌನ್ ಆಸ್ ಪಬ್ಲಿಕ್ ಡೆಪಾಸಿಟ್ ಅಂತ ಹೇಳ್ತಿದ್ರೆ. ಸೊ ಬಿಸ್ನೆಸ್ ಗೆ ನಾವು ಯಾವ್ಯಾವ್ದು ಈಕ್ವಿಟಿ ಶೇರ್ ಅಲ್ಲಿ ಅಮೌಂಟ್ ಅಂತ ಬರೋದು, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಅಮೌಂಟ್ ಅಂತ ಬರೋದು, ನಮ್ಮಲ್ಲೇ ಇರ್ತಕ್ಕಂತಹ ಪ್ರಾಫಿಟ್ ನ ಉಳಿಸ್ಕೊಂಡು ರಿಟೈನ್ ಅರ್ನಿಂಗ್ಸ್ ಮಾಡ್ಕೊಳ್ಬಹುದು, ಹಾಗೆ ಡಿಬೆಂಚರ್ ಸಾಲ ಪತ್ರಗಳನ್ನ ತಗೋಬರ್ಬೋದು, ಟ್ರೇಡ್ ಕ್ರೆಡಿಟ್ ನ ತಗೋಬರ್ಬೋದು ಅಂತೆಲ್ಲನೂ ನೋಡಿದೀವಿ. ಈಗ ಪಬ್ಲಿಕ್ ಇಂದ ಡೆಪಾಸಿಟ್ ನ ಅಂತಂದ್ರೆ, ಈಗ ನಾನು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಜನ ಹೊರಗಡೆ ಇರ್ತಾರೆ ಬಿಸ್ನೆಸ್ ಇಂದ, ಕರೆಕ್ಟಾ? ಅವ್ರ ಹತ್ರ ಏನು, ನಾನು ಒಂದು ವರ್ಷಕ್ಕೆ ಇಷ್ಟು ಬಡ್ಡಿನ ಕೊಡ್ತೀನಿ, ನೀವು ಅಮೌಂಟ್ ನ ಕೊಡಿ ಅಂತ ಅಂದ್ಬಿಟ್ಟು ಪಬ್ಲಿಕ್ ಇಂದ ಡೆಪಾಸಿಟ್ ನ ತಗೊಳ್ತಕ್ಕಂತಹದ್ದು. ಒಬ್ಬೊಬ್ರ ಹತ್ರ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ, ಆದ್ರೆ ಆ ಅಮೌಂಟ್ ನ ಏನು ಲೋನ್ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಡೆಪಾಸಿಟ್. ನೀವು ಇಷ್ಟು ಅಮೌಂಟ್ ನಂತರ ಡೆಪಾಸಿಟ್ ಇಡಿ, ನಾನು ಅಟ್ ದ ಎಂಡ್ ಆಫ್ ದ ಇಯರ್ ನಿಮ್ಗೆ ಇಷ್ಟು ರಿಟರ್ನ್ಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪಬ್ಲಿಕ್ ಡೆಪಾಸಿಟ್ ನ ಮಾಡ್ಕೊಳ್ಬಹುದು. ಅದನ್ನ ಎಲ್ಲಿಂದ ಇರ್ತಾರೆ, ಅಮೌಂಟ್ ನ ಪಬ್ಲಿಕ್ ಇಂದ ತೆಗಿತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ನೋಡಿ. ಈಗ ನೀವು ಬ್ಯಾಂಕ್ ಹೋಗಿ ಅಮೌಂಟ್ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಅದೇ ತರನೇ ಈ ಒಬ್ಬ ಬಿಸ್ನೆಸ್ ಮೆನ್ ಪಬ್ಲಿಕ್ ಗೆ ಪಬ್ಲಿಕ್ ಡೆಪಾಸಿಟ್ ನ ರೈಸ್ ಮಾಡ್ತೀನಿ, ಇಶ್ಯೂ ಮಾಡ್ತೀನಿ, ಜನ ಅದನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಪರ್ಚೇಸ್ ಮಾಡಿದಾಗ ಅಟ್ ಎಂಡ್ ಆಫ್ ದ ಇಯರ್ ಅಥವಾ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಆಗ ಅಮೌಂಟ್ ಅನ್ನ ವಿತ್ ಇಂಟ್ರೆಸ್ಟ್ ಅವ್ನಿಗೆ ವಾಪಸ್ ಕೊಡ್ತಾನೆ. ಸೊ ಅದು ಎಷ್ಟು ವರ್ಷ ಇರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಪಬ್ಲಿಕ್ ಡೆಪಾಸಿಟ್ ಮೆರಿಟ್ ಮತ್ತೆ ಲಿಮಿಟೇಷನ್ಸ್ ಗಳಿಗೆ ಏನು ಅನ್ನೋದನ್ನ ನೋಡೋಣ. ದ ಪ್ರೊಸೀಜರ್ ಆಫ್ obtaining ಡೆಪಾಸಿಟ್ ಇಸ್ ಸಿಂಪಲ್. ಏನು, ಸಿಂಪಲ್ ಆಗಿ ಪಬ್ಲಿಕ್ ಇಂದ ಡೆಪಾಸಿಟ್ ನ ನಾವು ಕಲೆಕ್ಟ್ ಮಾಡ್ಕೊಳ್ಬಹುದು. ಇದ್ರದ್ದು ಪ್ರೋಸೆಸ್ ತುಂಬಾ ಡಿಫಿಕಲ್ಟಿ ಇಲ್ಲ, ಆರಾಮ್ಸೆ ಪಬ್ಲಿಕ್ ಇಂದ ಅಮೌಂಟ್ ನ ತಗೊಳ್ಬಹುದು, ಪ್ರೋಸೆಸ್ ಕಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇ ಪಾಯಿಂಟ್ ಏನು, ದ ಕಾಸ್ಟ್ ಆಫ್ ಪಬ್ಲಿಕ್ ಡೆಪಾಸಿಟ್ ಇಸ್ ಲೋವರ್ ದನ್ ದ ಕಾಸ್ಟ್ ಆಫ್ ಬಾರೋಯಿಂಗ್ಸ್. ಈಗ ನೀವು ಒಂದು ಬಿಸ್ನೆಸ್ ಇಂದ ಒಂದು ಬ್ಯಾಂಕ್ ಇಂದ ಲೋನ್ ಅನ್ನ ತಗೊಬರ್ತೀರಿ ನಿಮ್ ಬಿಸ್ನೆಸ್ ಗೆ ಅಂತಂದ್ರೆ ನೀವು ಇಂಟ್ರೆಸ್ಟ್ ನ ಜಾಸ್ತಿ ಕೊಡ್ಬೇಕಾಗತ್ತೆ. ಸೊ ಕೆಲವು ಸಲ ನೀವು ಪಬ್ಲಿಕ್ ಇಂದ ಡೆಪಾಸಿಟ್ ನ, ಈಗ ನೋಡಿ ಬ್ಯಾಂಕಿಗೆ 15-20% ತನಕ ಇಂಟ್ರೆಸ್ಟ್ ಕಟ್ಟಕ್ಕಿಂತ ನೀವು ಪಬ್ಲಿಕ್ ಡೆಪಾಸಿಟ್ ನ ಒಂದು 5% ಪಬ್ಲಿಕ್ ಡೆಪಾಸಿಟ್ ಇಂಟ್ರೆಸ್ಟ್ ತಗೊಂಡ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಅಲ್ಲೇನೆ ಈಗ 12% ರೇಟ್ ಅಲ್ಲಿ ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಅಂತಂದ್ರೆ ನೀವು ಪಬ್ಲಿಕ್ ಡೆಪಾಸಿಟ್ ನ ಒಂದು 5% ಇತ್ತು ಅಂತ ನಿಮ್ಗೆ 7% ಏನ್ ಕಮ್ಮಿ ಆಗ್ತಾ ಇದೆ, ಆಗ್ತಕ್ಕಂತಹ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಏನು, ಕಾಸ್ಟ್ ಆಫ್ ಪಬ್ಲಿಕ್ ಡೆಪಾಸಿಟ್ ಲೋವರ್ ದನ್ ದ ಕಾಸ್ಟ್ ಆಫ್ ಬಾರೋಯಿಂಗ್. ಸಾಲವಾಗಿ ಅಮೌಂಟ್ ತರಕ್ಕಿಂತ ಪಬ್ಲಿಕ್ ಡೆಪಾಸಿಟ್ ನ ರೈಸ್ ಮಾಡ್ಕೊಂಡಾಗ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಇದೊಂದು ಅಡ್ವಾಂಟೇಜ್ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪಬ್ಲಿಕ್ ಡೆಪಾಸಿಟ್ ಡು ನಾಟ್ ಯೂಶಲಿ ಕ್ರಿಯೇಟ್ ಎನಿ ಚಾರ್ಜಸ್ ಆನ್ ದ ಅಸೆಟ್ ಆಫ್ ದ ಕಂಪನಿ. ಏನ್ ಹೇಳ್ತಿದೆ, ಪಬ್ಲಿಕ್ ಡೆಪಾಸಿಟ್ ಗಳು ಕಂಪನಿಯ ಯಾವುದೇ ಅಸೆಟ್ ಗಳ ಮೇಲೆ ಏನ್ ಮಾಡಲ್ಲ ಅಂತ ಅಂದ್ಬಿಟ್ಟು ಚಾರ್ಜಸ್ ನ ಕಲೆಕ್ಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು, ಆಸ್ ಎ ಡೆಪಾಸಿಟರ್ ಡು ನಾಟ್ ಹ್ಯಾವ್ ದಿ ವೋಟಿಂಗ್ ರೈಟ್ ಆನ್ ದ ಕಂಟ್ರೋಲ್ ಆಫ್ ದ ಕಂಪನಿ ಈಸ್ ನಾಟ್ ಡೈಲ್ಯೂಟೆಡ್. ಏನು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿತ್ತು ಅಂತಂದ್ರೆ ಅವ್ರಿಗೆ ರೈಟ್ಸ್ ಇತ್ತು. ಸೊ ಬಿಸ್ನೆಸ್ ಅಲ್ಲಿ ಅವ್ರು ಏನೇ ಕಂಪನಿ ನಡಿಬೇಕಾದ್ರೆ ಅಬ್ಜೆಕ್ಷನ್ ಮಾಡ್ತಕ್ಕಂತಹ ಚಾನ್ಸಸ್ ಇತ್ತು. ಏನಕ್ಕೆ, ಅವ್ರಿಗೆ ವೋಟಿಂಗ್ ಪವರ್ ಇದೆ. ಬಟ್ ಲೀಸ್ ಇದರಲ್ಲಿ ಪಬ್ಲಿಕ್ ಡೆಪಾಸಿಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಪಬ್ಲಿಕ್ ಡೆಪಾಸಿಟ್ ಮಾಡಿದ್ರು ಅವ್ರದ್ದು ಮ್ಯಾನೇಜ್ಮೆಂಟ್ ಒಳಗೆ ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ಸ್ ಗಳು ಇರೋದಿಲ್ಲ. ಹಾಗಾಗಿ ಅದೊಂದು ಅಡ್ವಾಂಟೇಜಸ್. ಅವ್ರಿಗೆ ಏನು ಅಮೌಂಟ್ ತಂದಿರ್ತೀವಿ ಇಂಟ್ರೆಸ್ಟ್ ಗೆ, ಆ ಇಂಟ್ರೆಸ್ಟ್ ನ ಅಮೌಂಟ್ ಅವ್ರಿಗೆ ಪೇ ಮಾಡಿದ್ರು ಅಂತಂದ್ರೆ ಅಲ್ಲಿಗೆ ವ್ಯವಹಾರ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಇದು ಇಷ್ಟು ಪಾಯಿಂಟ್ಸ್ ಗಳು ಪಬ್ಲಿಕ್ ಡೆಪಾಸಿಟ್ ಗೆ ಇರ್ತಕ್ಕಂತಹ ಅಡ್ವಾಂಟೇಜ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಪಬ್ಲಿಕ್ ಡೆಪಾಸಿಟ್ ಗೆ ಇರ್ತಕ್ಕಂತಹ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ನ್ಯೂ ಕಂಪನೀಸ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ರೈಸ್ ಫಂಡ್ ಥ್ರೂ ಪಬ್ಲಿಕ್ ಡೆಪಾಸಿಟ್ಸ್. ಏನ್ ಹೇಳ್ತಾ ಇದ್ದಾರೆ, ಈಗ ಹಳೆ ಬಿಸ್ನೆಸ್ ಆಯ್ತು ಅಂತ ಅಂತಂದ್ರೆ ಏನಾಯ್ತಿತ್ತು, ಈಗ ತುಂಬಾ ವರ್ಷದಿಂದ ಬಿಸ್ನೆಸ್ ನ ನಡೆಸ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಇರುತ್ತೆ. ಕರೆಕ್ಟಾ, ಬಿಸ್ನೆಸ್ ಮಾಡ್ತಾ ಇದಾರೆ, ಇವ್ರಿಗೆ ಪಬ್ಲಿಕ್ ಡೆಪಾಸಿಟ್ ನ ನಾವು ಮಾಡ್ಬೋದು, ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಅದೇ ಹೊಸ ಬಿಸ್ನೆಸ್ ಆಯ್ತು ಅಂತಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಫೌಂಡೇಶನ್ ಇರಂಗಿಲ್ಲ. ಕರೆಕ್ಟಾ, ಜನರಿಗೆ ಅವ್ರಿಗೆ ಗೊತ್ತಿರೋದಿಲ್ಲ ಹೊಸ ಕಂಪನಿ ಅಂದ್ಬಿಟ್ಟು. ಅಂತ ಟೈಮಲ್ಲಿ ಪಬ್ಲಿಕ್ ಡೆಪಾಸಿಟ್ ನ ತಗೊಳ್ತಕ್ಕಂತಹದ್ದು ತುಂಬಾ ಚಾಲೆಂಜಸ್ ಆಗುತ್ತೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ.
ಇಟ್ ಇಸ್ ಅನ್ ಅನ್ರಿಯಲಬಲ್ ಸೋರ್ಸ್ ಆಫ್ ಫೈನಾನ್ಸ್. ಈಗ ನೋಡಿ ಫಸ್ಟ್ ಏನಾಯ್ತು, ಪಬ್ಲಿಕ್ ಡೆಪಾಸಿಟ್ ಇಂದ ಏನ್ ನನ್ನ ಡಿಫಿಕಲ್ಟ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು, ಪಬ್ಲಿಕ್ ಇಂದ ಅಮೌಂಟ್ ತೆಗೆಯುವಂತದ್ದು. ಈಗ ಅವ್ರು ರೈಸ್ ಮಾಡ್ತಿದಾರೆ ಅಂತಂದ್ರೆ ಜನ ನಂಬ್ಕೋಬೇಕು ತಾನೆ, ನಂಬ್ಕೋಬೇಕು ಅಂತಂದ್ರೆ ಅದು ಸುಮಾರು ವರ್ಷದಿಂದ ಇದ್ರೆ ಮಾತ್ರನೇ ನಂಬ್ಕೊಳ್ತಿದ್ರು. ಬಟ್ ಈಗ ಏನಾಗ್ತಾ ಇದೆ, ಅನ್ರಿಯಲಬಲ್. ನಿಜವಾಗ್ಲೂ ಈ ತರ ಈಗ ಒಂದು ಬಿಸ್ನೆಸ್ ಮಾಡ್ತಿರೋರು ನಾನು ಪಬ್ಲಿಕ್ ಡೆಪಾಸಿಟ್ ಎತ್ತೀನಿ ಅಂತಂದ್ರೆ ನಂಬಿಕೆ ಪ್ರಮಾಣ ಅಥವಾ ಪ್ರಾಬಬಿಲಿಟಿ ಅಥವಾ ರಿಯಲಬಿಲಿಟಿ ಅವ್ರ ಮೇಲೆ ವಿಶ್ವಾಸ. ಅನ್ರಿಯಲಬಲ್ ಅಂತಂದ್ರೆ ವಿಶ್ವಾಸ ಇಲ್ಲದೆ ಇರ್ತಕ್ಕಂತಹದ್ದು. ಪಬ್ಲಿಕ್ ಡೆಪಾಸಿಟ್ ತರ್ತಿದೀನಿ ಅಂತಂದ್ರೆ ಜನಸಾಮಾನ್ಯರು ಆದಷ್ಟು ಬೇಗ ಇವ್ರ ಮೇಲೆ ನಂಬಿಕೆ ಇರ್ತಕ್ಕಂತಹದ್ದು ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಲೆಕ್ಷನ್ ಆಫ್ ಪಬ್ಲಿಕ್ ಡೆಪಾಸಿಟ್ ಮೇ ಪ್ರೂವ್ ಡಿಫಿಕಲ್ಟೀಸ್. ಕೆಲವು ಸಮಯ ಪಬ್ಲಿಕ್ ಇಂದ ಡೆಪಾಸಿಟ್ ಮಾಡಿಸ್ಕೊಳ್ತಕ್ಕಂತಹದ್ದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಪಬ್ಲಿಕ್ ಡೆಪಾಸಿಟ್ ಅಂತಂದ್ರೆ ಏನು, ಹಾಗೆ ಅದರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕಮರ್ಷಿಯಲ್ ಪೇಪರ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. Commercial paper is an unsecured promissory note issued by a firm to raise fund for a short period. It is a source of short-term finance. ಏನ್ ಹೇಳ್ತಾರೆ, ಕಮರ್ಷಿಯಲ್ ಪೇಪರ್ಸ್ ಅಂತ ಅನ್ನೋದು ಇದೊಂದು ಶಾರ್ಟ್ ಟರ್ಮ್ ಫೈನಾನ್ಸ್ ಆಗಿದೆ, ಅಂದ್ರೆ ಕಮ್ಮಿ ಅವಧಿಗೆ ತರ್ತಕ್ಕಂತಹ ಒಂದು ಫೈನಾನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಕಮರ್ಷಿಯಲ್ ಪೇಪರ್ಸ್ ಅಂತಂದ್ರೇನು? ಕಮರ್ಷಿಯಲ್ ಪೇಪರ್ ಇಸ್ ಎ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ಸ್. ಇದೊಂದು ನೋಟ್ಸ್ ಗಳು, ಈಗ ಹೇಗೆ ಬಾಂಡ್ಸ್ ಗಳು ಎಲ್ಲ ಇದೆ ಅದೇ ತರನೇ ಒಂದು ಪ್ರಾಮಿಸರಿ ನೋಟ್ಸ್ ಗಳು. ಇದರಲ್ಲಿ ಇನ್ಫಾರ್ಮೇಶನ್ ಕಂಟೆಂಟ್ ಇರುತ್ತೆ, ಏನು ಇಂಥವ್ರ ಹತ್ರ ನಾವು ಇಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಿದೀವಿ, 1 ವರ್ಷ ಆದ್ಮೇಲೆ ನಾವು ಅಮೌಂಟ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇದೊಂದು ಪ್ರಾಮಿಸರಿ ನೋಟ್ ಆಗಿದೆ, ಇಶ್ಯೂಡ್ ಬೈ ಎ ಫರ್ಮ್. ಯಾರು ಇದನ್ನ ಇಶ್ಯೂ ಮಾಡ್ತಾರೆ? ಒಂದು ಬಿಸ್ನೆಸ್ ಇದನ್ನ ಇಶ್ಯೂ ಮಾಡುತ್ತೆ ಟು ರೈಸ್ ಫಂಡ್ಸ್ ಫಾರ್ ಎ ಶಾರ್ಟ್ ಪೀರಿಯಡ್. ಒಂದು ಸಣ್ಣ ಅವಧಿಗೆ ಅಂದ್ರೆ 1 ವರ್ಷದ ಕಾಲಾವಧಿಗೆ ಬೇಕಾದಂತಹ ಅಮೌಂಟ್ ಅನ್ನ ರೈಸ್ ಮಾಡ್ತಕ್ಕಂತಹದ್ನೇ ಕಮರ್ಷಿಯಲ್ ಪೇಪರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. The tenure is nothing but period of commercial papers is in between from 90 days to 365 days. ಕಮರ್ಷಿಯಲ್ ಪೇಪರ್ ನ ಮಿನಿಮಮ್ 90 ದಿನದಿಂದ 365 ದಿನ ವರ್ಷಕ್ಕೆ ಇರ್ತಕ್ಕಂತಹದ್ದು. 364 ದಿನ ತನಕ, 90 ದಿನದಿಂದ 364 ದಿನ ತನಕ ಕಮರ್ಷಿಯಲ್ ಪೇಪರ್ ನ ಇಶ್ಯೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಕಮರ್ಷಿಯಲ್ ಪೇಪರ್ ಅಂತಂದ್ರೆ ಏನು ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು. ಹಾಗಾದ್ರೆ ಕಮರ್ಷಿಯಲ್ ಪೇಪರ್ದು ಅಡ್ವಾಂಟೇಜಸ್, ಮೆರಿಟ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರೊವೈಡ್ ಅಡಿಷನಲ್ ಫಂಡ್ಸ್. ನೋಡಿ ಇಲ್ಲಿ ನಮ್ಗೆ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡು ಪಬ್ಲಿಕ್ ಡೆಪಾಸಿಟ್ ನ ತಗೋಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ದು. ಅದೇ ತರನೇ ಇದು ಶಾರ್ಟ್ ಟರ್ಮ್ ಫೈನಾನ್ಸ್ ಆಗಿದೆ, ಕರೆಕ್ಟಾ? 1 ವರ್ಷದೊಳಗೆ ಅಂದ್ರೆ 90 ದಿನದಿಂದ 364 ದಿನದ ಒಳಗೆ ತಗೋಬರ್ತಕ್ಕಂತಹದ್ದು. ಯಾವಾಗ ಈ ತರ ನಾವು ಕಮರ್ಷಿಯಲ್ ಪೇಪರ್ ನ ಇಶ್ಯೂ ಮಾಡಿ ನಾವು ಅಮೌಂಟ್ ನ ಬಂಡವಾಳವನ್ನು ತಗೊಬರ್ತೀವಿ, ಅದು ಬಿಸ್ನೆಸ್ ಗೆ ಏನಾಗುತ್ತೆ, ಅಡಿಷನಲ್ ಕ್ಯಾಪಿಟಲ್ ಆಗುತ್ತೆ. ಅಡಿಷನಲ್ ಫಂಡ್ಸ್ ಬಂತು ಅಂತಂದ್ರೆ ಏನ್ ಮಾಡ್ಬೋದು, ಬಿಸ್ನೆಸ್ ನ ಇನ್ನೂ ಚೆನ್ನಾಗಿ ರನ್ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ನಮ್ಗೆ ಯಾವಾಗ ಬೇಕು ಇಶ್ಯೂ ಮಾಡ್ಬೋದು, ಅವಾಗ ನಮ್ಗೆ ಶಾರ್ಟ್ ಟರ್ಮ್ ಬರುತ್ತೆ, 1 ವರ್ಷದೊಳಗನೆ ನಾವು ರಿಟರ್ನ್ ಮಾಡ್ಬಿಟ್ರೆ ಅಲ್ಲಿ ಮುಗ್ದೋಗ್ಬಿಡುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲಾಂಗ್ ಟರ್ಮ್ ಫಂಡಿಂಗ್ ಸೋರ್ಸಸ್. ಇದನ್ನ ಬೇಕು ಅಂತಂದ್ರೆ ಲಾಂಗ್ ಟರ್ಮ್ಗೂ ಬೇಕಾದ್ರೆ ಫಂಡ್ಸ್ ಅನ್ನ ರೈಸ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕಮರ್ಷಿಯಲ್ ಪೇಪರ್ ನ ಅದು ಇದ್ರದ್ದು ಒಂದು ಅಡ್ವಾಂಟೇಜ್. ಸ್ಪೆಂಡ್ ಲೆಸ್. ಏನು ಅಮೌಂಟ್ ಬಂತು ಅಂತ ಅಂದ್ಬಿಟ್ಟು ಎಲ್ಲವನ್ನೂ ಸ್ಪೆಂಡ್ ಮಾಡ್ಬೇಕು ಕಮರ್ಷಿಯಲ್ ಪೇಪರ್ ಇಂದ ಇಶ್ಯೂ ಮಾಡಿದ ತಕ್ಷಣ ಅನ್ನೋದು ಅಂತಹ ಕಂಡೀಷನ್ಸ್ ಗಳು ಏನೂ ಇಲ್ಲ. ಸೊ ಅಮೌಂಟ್ ಬಂದ ಮೇಲೆ ನಾವು ಫುಲ್ ಯುಟಿಲೈಸ್ ಮಾಡ್ಕೊಳ್ದೆ ಆ ಅಮೌಂಟ್ ಅನ್ನು ಇಟ್ಕೊಂಡು ಕೂಡ ಕಮ್ಮಿ ಸ್ಪೆಂಡ್ ಮಾಡಿ ಬಿಸ್ನೆಸ್ ನ ರನ್ ಮಾಡ್ಬೋದು. ಅದು ಒಂದು ಕಮರ್ಷಿಯಲ್ ಪೇಪರ್ಸ್ ಇಂದ ಇರ್ತಕ್ಕಂತಹ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ನ ರಿಯಲಬಲ್ ಅಂತ ಹೇಳ್ತಾ ಇದಾರೆ. ಏನು ರಿಯಲಬಲ್ ಅಂತಂದ್ರೆ ಇದು ನಂಬಿಕಾರ್ಹವಾಗಿರುವಂತಹದ್ದು. ಅದ್ರಲ್ಲಿ ಏನಿತ್ತು, ಯಾವ್ದು ಪಬ್ಲಿಕ್ ಡೆಪಾಸಿಟ್ ನ ಆಫರ್ ಮಾಡ್ತಾರೆ ಅಂತಂದ್ರೆ ಜನ ಅವರು ವಾಪಸ್ ಕೊಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಅವ್ರಿಗೆ ಡೌಟ್ ಇರ್ತಿತ್ತು. ಆದ್ರೆ ಇಲ್ಲಿ ಏನು ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಅಡ್ವಾಂಟೇಜಸ್, ಕಮರ್ಷಿಯಲ್ ಪೇಪರ್ ಜನ ನಂಬಿಕೆ ಇಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಹಾಗಾಗಿ ಕಮರ್ಷಿಯಲ್ ಪೇಪರ್ ನ ನಾವು ಹೊರಗಡೆ ಪಬ್ಲಿಕ್ ಇಂದ ಮಾಡ್ಬೋದು ಅಂತ, ಹೊರಗಡೆ ಇರೋ ಜನಕ್ಕೆ ಆಫರ್ ಮಾಡಿ ನಾವು ಒಂದು ಬಿಸ್ನೆಸ್ ಗೆ ಬಂಡವಾಳವನ್ನು ತಗೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಕಮರ್ಷಿಯಲ್ ಪೇಪರ್ಸ್ ಅಡ್ವಾಂಟೇಜಸ್ ಗಳು ಏನು ಅಂತ ಗೊತ್ತಾಯ್ತು. ಈಗ ಡಿಮೆರಿಟ್ಸ್ ಗಳು ಏನಿದೆ ಅಥವಾ ಡಿಸ್ಅಡ್ವಾಂಟೇಜಸ್ ಗಳು ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಡಿಫಿಕಲ್ಟ್ ಇನ್ ರೈಸಿಂಗ್ ಕ್ಯಾಪಿಟಲ್. ಈ ಕ್ಯಾಪಿಟಲ್ ನ ನಾವು ತಗೊಬರಕ್ಕೆ ಪಬ್ಲಿಕ್ ಇಂದ ಅಥವಾ ಹೊರಗಡೆಯಿಂದ ತಗೊಬರ್ಬೇಕಲ್ವಾ, ಅದು ಕಷ್ಟ ಆಗುತ್ತೆ ಪ್ರೋಸೆಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾಕಂದ್ರೆ ನಂಬಿಕೆ ಇರೋರೇನೇ ಅದನ್ನ ತಗೊಬರ್ಬೇಕು, ಕರೆಕ್ಟಾ? ಸೊ ಹಾಗಾಗಿ ಇದ್ರದ್ದು ಪ್ರೋಸೆಸ್ ಡಿಫಿಕಲ್ಟ್. ಆ ಕ್ಯಾಪಿಟಲ್ ನ ರೈಸ್ ಮಾಡಕ್ಕೆ ಕಮರ್ಷಿಯಲ್ ಪೇಪರ್ ನ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕ್ಯಾಪಿಟಲ್ ರಿಸ್ಟ್ರಿಕ್ಷನ್ಸ್ ಏನಾಗುತ್ತೆ,
ಸೊ ಕ್ಯಾಪಿಟಲ್ ನಾವು ಈಕ್ವಿಟಿ ಶೇರ್ಸ್ ಇಂದನೂ ತಾ ಬಂದಿರ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಇಂದನೂ ತಾ ಬಂದಿರ್ತೀವಿ, ಡಿಬೆಂಚರ್ಸ್ ಇಂದನೂ ತಾ ಬಂದಿರ್ತೀವಿ, ಕರೆಕ್ಟಾ? ಸೊ ಇದ್ರಲ್ಲಿ ಕೆಲವು ಸಲ ಬಿಸ್ನೆಸ್ ಅಲ್ಲಿ ಕ್ಯಾಪಿಟಲ್ ರೆಸ್ಟ್ರಿಕ್ಷನ್ ಇರುತ್ತೆ ಅಷ್ಟೇ. ಬಿಸ್ನೆಸ್ ಒಳಗೆ ಈಗ ಮ್ಯಾನೇಜ್ಮೆಂಟ್ ಹೊಸದನ್ನ ಇನೋವೇಟಿವ್ ಆಗಿ ಈಗ ಕಮರ್ಷಿಯಲ್ ಪೇಪರ್ ರೈಸ್ ಮಾಡಲ್ಲ ಅಂತಂದ್ರೆ ತಗೊಬರದೇ ಇರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಕ್ಯಾಪಿಟಲ್ ಕೆಲವು ಬಿಸ್ನೆಸ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ನೋಡಿ, ಲೋನ್ ಕೊಡ್ಬೇಕು ಅಂತಂದ್ರೆ ಒಂದು ಬ್ಯಾಂಕ್ಗಳು ನಿಮ್ದು ಯಾವ್ದು ಶೇರ್ ಕ್ಯಾಪಿಟಲ್ ಜಾಸ್ತಿ ಇರ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಸಲ ಪ್ರಿಫರೆನ್ಸ್ ಮಾಡ್ತಾರೆ. ಸೊ ಅಂತ ಟೈಮ್ ಅಲ್ಲಿ ಈ ಕಮರ್ಷಿಯಲ್ ಪೇಪರ್ಸ್ ಗಳು ಎಷ್ಟೇ ತಂತು ಅಂತಂದ್ರು ಏನು ಮ್ಯಾಟರ್ ಆಗಿಲ್ಲ. ಇದು ಕಮರ್ಷಿಯಲ್ ಪೇಪರ್ ನಿಂದ ಇರ್ತಕ್ಕಂಥ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ರಿಸ್ಟ್ರಿಕ್ಷನ್ ಇರುತ್ತೆ, ಅದೇ ಪ್ರಕಾರನೇ ಬಿಸ್ನೆಸ್ ಮಾಡ್ಬೇಕಾಗುತ್ತೆ. ಕಮರ್ಷಿಯಲ್ ಪೇಪರ್ ನ ಆಫರ್ ಮಾಡ್ಬೇಕು ಅನ್ನೋಂತಹದ್ದು ಇಲ್ಲ ಅಂತಂದಾಗ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೆಚುರಿಟಿ ಪೀರಿಯಡ್ ಏನು 90 ದಿನ ಅಥವಾ ಈಗ ನೋಡಿ 90 170 ದಿನ ಅಂತ ಅಂದಿದ ತಕ್ಷಣ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಕಮರ್ಷಿಯಲ್ ಪೇಪರ್ ನ ಕೊಟ್ಬಿಟ್ಟು ವಾಪಸ್ ಕೊಡ್ಬೇಕು ಅವ್ರಿಗೆ, ವಿತ್ ಇಂಟ್ರೆಸ್ಟ್ ನ ಕೊಡ್ಬೇಕಲ್ವಾ, ಅಡಿಷನಲ್ ನ ಸೇರ್ಸ್ಬಿಟ್ಟು ಕೊಡ್ಬೇಕಲ್ವಾ. ಶಾರ್ಟ್ ಪೀರಿಯಡ್ ಇರೋದ್ರಿಂದ ವಾಪಸ್ ಬೇಗನೆ ಅವ್ರಿಗೆ ಅಮೌಂಟ್ ರಿಟರ್ನ್ ಮಾಡ್ಬೇಕಾಗತ್ತೆ. ಅದು ಬಿಸ್ನೆಸ್ ಗೆ ಕಷ್ಟ ಆಗ್ಬೋದು. ಇದು ಏನು ಕಮರ್ಷಿಯಲ್ ಪೇಪರ್ ಗೆ ಇರ್ತಕ್ಕಂತಹ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಕಮರ್ಷಿಯಲ್ ಪೇಪರ್ಸ್ ಅಂತಂದ್ರೆ ಏನು ಅಂತ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯ್ತು. ಈಗ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. Commercial bank is a financial institution that provides services like accepting deposit, granting loans, bank overdraft, offering certificates of deposits and saving account to the individuals and business. ಏನ್ ಹೇಳ್ತಿದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಂತಕ್ಕಂತಹದ್ದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈಗ ನಾವು ಹೇಗೆ ಅಕೌಂಟ್ ನ ಒಂದು ಬ್ಯಾಂಕ್ ಅಲ್ಲಿ ಓಪನ್ ಮಾಡಿಸ್ತೀವಿ, ಅದೇ ತರನೇ ಕಮರ್ಷಿಯಲ್ ಬ್ಯಾಂಕ್ ಅಂತ ಅನ್ನೋದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು. ಅದು ಏನ್ ಮಾಡುತ್ತೆ, ಪಬ್ಲಿಕ್ ಇಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದೇ ತರನೇ ಜನಕ್ಕೆ ಲೋನ್ ಅನ್ನ ಕೊಡುತ್ತೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ಕೊಡುತ್ತೆ, ಹಾಗೆ ಡೆಪಾಸಿಟ್ ಆಫರಿಂಗ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಗಳನ್ನ ಅದು ಇಶ್ಯೂ ಮಾಡುತ್ತೆ. ಸೊ ಸೇವಿಂಗ್ಸ್ ಅಕೌಂಟ್ ಅನ್ನು ಅದು ಕೂಡ ಓಪನ್ ಮಾಡಿಸ್ಕೊಳುತ್ತೆ. ಅದ್ರ ಜೊತೆಗೆ ಏನು ಅಕೌಂಟಿಂಗ್ ಒಬ್ಬ ಇಂಡಿವಿಜುವಲ್ ಹಾಗೆ ಬಿಸ್ನೆಸ್ ಮೆನ್ ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ಗಳನ್ನ ಈ ಕಮರ್ಷಿಯಲ್ ಬ್ಯಾಂಕ್ ಗಳು ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಮರ್ಷಿಯಲ್ ಬ್ಯಾಂಕ್ ಅಂತಂದ್ರೆ ಅವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು. ಅವು ಇಂಡಿವಿಜುವಲ್ ಗೆ ಮತ್ತು ಬಿಸ್ನೆಸ್ ಮನ್ ಗೆ ಏನ್ ಮಾಡುತ್ತೆ, ಇಂಡಿವಿಜುವಲ್ ಇಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಬಿಸ್ನೆಸ್ ಗೆ ಅವ್ರಿಗೆ ಲೋನ್ ಆಗಿ ಕೊಡುತ್ತೆ, ಅಥವಾ ಬೇರೆಯವ್ರಿಗೆ ಯಾರಿಗ್ ಬೇಕೋ ಅದಕ್ಕೆ ಲೋನ್ ಆಗಿ ಕೊಡುತ್ತೆ. ಆ ಕೊಟ್ಟಾಗ ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡುತ್ತೆ. ಸೊ ಇವರು ಯಾರ್ಯಾರಿಗೆ ಇಂಡಿವಿಜುವಲ್ ಫೋಕಸ್ ಮಾಡ್ತಿದ್ದಾರೆ, ಹಾಗೇನೆ ಬ್ಯಾಂಕಿಂಗ್ ಸರ್ವಿಸ್ ನ ಯಾರ್ಯಾರು ಕೊಡ್ತಿದ್ದಾರೆ, ಇಂಡಿವಿಜುವಲ್ ಪರ್ಸನ್ಗೂ ಕೊಡ್ತಿದ್ದಾರೆ, ಬಿಸ್ನೆಸ್ ಮನ್ಗೂ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಕಮರ್ಷಿಯಲ್ ಬ್ಯಾಂಕ್ ಅಡ್ವಾಂಟೇಜಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಕಾನ್ಫಿಡೆನ್ಶಿಯಾಲಿಟಿ ಆಫ್ ಇನ್ಫಾರ್ಮೇಶನ್ ಏನು, ನೀವು ಏನೋ ಡೀಟೇಲ್ ಕೊಟ್ಟಿರ್ತೀರಲ್ಲ, ನೀವು ಪ್ಯಾನ್ ಕಾರ್ಡ್ ಅನ್ನ ಕೊಟ್ಟಿರ್ತೀರಾ ಅಥವಾ ಯಾವ್ದೋ ನಾಮಿನಿ ಡೀಟೇಲ್ಸ್ ನ ಎಲ್ಲ ಕೊಟ್ಟಿರ್ತೀರಾ ಬ್ಯಾಂಕಿಗೆ, ಕರೆಕ್ಟಾ? ಅದನ್ನ ಕಾನ್ಫಿಡೆನ್ಶಿಯಲ್ ಆಗಿ ಮೇಂಟೈನ್ ಮಾಡ್ತಾರೆ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಬೇರೆ ಅವರು ಯಾರೋ ಕೇಳಿದ್ರು ಅಂತ ಅಂದ್ಬಿಟ್ಟು ಹೇಳಕ್ಕಾಗತ್ತಾ? ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾನ್ಫಿಡೆನ್ಶಿಯಲ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇನ್ನೊಂದೇನು, ಎಕನಾಮಿಕಲ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ಕೊಳ್ತಕ್ಕಂತಹದ್ದು, ಏನೇ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಂಥದ್ದು ಸುಲಭವಾಗಿರುತ್ತೆ, ಎಕನಾಮಿಕಲ್ ಇರುತ್ತೆ, ನಮ್ಗೆ ಖರ್ಚುಗಳು ಬಿಡೋದಿಲ್ಲ. ಈಗ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತಂದ್ರೂ ಜಾಸ್ತಿ ಖರ್ಚುಗಳು ಬೀಳಲ್ಲ, ಎಕನಾಮಿಕಲ್ ಅನ್ನು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಫ್ಲೆಕ್ಸಿಬಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಕಮರ್ಷಿಯಲ್ ಬ್ಯಾಂಕ್ಗಳು ಹೀಗೆ ನಿಮ್ಗೆ ಯಾವ ಟೈಮಲ್ಲಿ ಬೇಕು ಡೆಪಾಸಿಟ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಂತಹದ್ದು, ನಿಮ್ಗೆ ಫಂಕ್ಷನಿಂಗ್ ಈಸಿ ಮಾಡ್ಕೊಡುತ್ತೆ. ಬಿಸ್ನೆಸ್ ಗೆ ಯಾವ್ದೋ ಎಮರ್ಜೆನ್ಸಿ ಇರುತ್ತೆ, ಆ ಟೈಮಲ್ಲಿ ಅಮೌಂಟ್ ಅನ್ನ ಕೊಡ್ತಕ್ಕಂತಹದ್ದಾಗಿರ್ಬೋದು, ಥ್ರೂ ಬೇರೆ ಸೋರ್ಸ್ ಗಳಲ್ಲಿ ಲೋನ್ ಆಗಿರ್ಬೋದು, ಬೇಗ ಇಶ್ಯೂ ಮಾಡೋಂತಹದ್ದಾಗಿರ್ಬೋದು, ಡೆಪಾಸಿಟ್ ನ ಕಲೆಕ್ಟ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಫ್ಲೆಕ್ಸಿಬಲ್ ಆಗಿ ಇದು ಕೆಲಸಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲೆಸರ್ ಫಾರ್ಮಾಲಿಟೀಸ್, ಇಲ್ಲಿ ಫಾರ್ಮಾಲಿಟೀಸ್ ಗಳು ಅಷ್ಟೊಂದು ಇರೋದ್ರಿಲ್ಲ, ಹಾಗಾಗಿ ಸ್ಮೂತ್ ಆಗಿ ಕೆಲಸ ಆಗುತ್ತೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎನ್ಕರೇಜಸ್ ಸೇವಿಂಗ್ಸ್, ಯಾವ ಒಬ್ಬ ವ್ಯಕ್ತಿ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ತಾನೆ ಅಂತಂದ್ರೆ ಆ ಬ್ಯಾಂಕ್ ಮೇನ್ ಇಂಟೆನ್ಷನ್ ಏನ್ ಹೇಳುತ್ತೆ ಅಂತಂದ್ರೆ ಡೆಪಾಸಿಟ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಸೇವಿಂಗ್ಸ್ ನ ಆ ಅಮೌಂಟ್ ಅಲ್ಲಿ ಮಾಡ್ಕೊಳ್ಳಿ, ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಆಗಿ ಫೆಸಿಲಿಟಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನ್ ಮಾಡುತ್ತೆ, ಈಗ ನೀವೆಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಹೋಲ್ಡರ್ಸ್ ಆಗಿದ್ದೀರಾ. ಸೊ ನೀವು ಬ್ಯಾಂಕ್ ಅಕೌಂಟ್ ಇದೆ ಅಂತ ಅಂದಿದ ತಕ್ಷಣ ನೀವು ಆನ್ಲೈನ್ ಅಲ್ಲಿ, ಸಪೋಸ್ ನಿಮ್ ಹತ್ರ ಇಲ್ಲ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಗಳ ಹತ್ರ ಏನ್ ಮಾಡ್ಕೊಳ್ತೀರಾ, ಫೋನ್ ಪೇ ಮಾಡಿಸ್ತೀರಾ, ಅಥವಾ ನೀವು ಯಾವ್ದು ಗೂಗಲ್ ಪೇ ಮಾಡ್ತೀರಾ, ಈಗ ಬೇರೆ ಭಾರತ್ ಪೇ ಮಾಡ್ತೀರಾ, ಈಗ ತುಂಬಾ ಆಪ್ಷನ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ಆನ್ಲೈನ್ ಡಿಜಿಟಲ್ ಆಗಿ ಟ್ರಾನ್ಸಾಕ್ಷನ್ ನ ಮಾಡ್ತೀರಾ. ಎಲ್ಲರೂ ಹೋಯ್ತು ಅಂತಂದ್ರೆ ಕ್ಯಾಶ್ ಕೊಡೋಕ್ಕಿಂತ ಆನ್ಲೈನ್ ಪೇಮೆಂಟ್ ಮಾಡ್ಬಿಡ್ತೀರಾ. ಸೊ ಈ ತರ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಂದ ಅಡ್ವಾಂಟೇಜಸ್ ಗಳು ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಗಳು, ಕಮರ್ಷಿಯಲ್ ಬ್ಯಾಂಕ್ ಇಂದ ಇರ್ತಕ್ಕಂತಹ ಡಿಸ್ಅಡ್ವಾಂಟೇಜಸ್ ಗಳು ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಪ್ರೊಸೀಜರಲ್ ಡಿಫಿಕಲ್ಟೀಸ್ ಏನು, ಕೆಲವು ಸಲ ಬಿಸ್ನೆಸ್ ಮೆನ್ ಒಂದು ಅಕೌಂಟ್ ಓಪನ್ ಮಾಡ್ಬೇಕು ಅಂತಂದ್ರೆ
ತುಂಬಾ ಫಾರ್ಮಾಲಿಟೀಸ್ ಸಿಗ್ತಾ ಹೋಗುತ್ತೆ. ಅಕೌಂಟ್ ನ ಇದೇ ತರನೇ ಮೇಂಟೈನ್ ಮಾಡ್ಬೇಕು, ಇಷ್ಟೇ ಡೆಪಾಸಿಟ್ ನೀವು ಮಿನಿಮಮ್ ಆಗಿ ಮೇಂಟೈನ್ ಮಾಡ್ಬೇಕು, ಓವರ್ ಡ್ರಾಫ್ಟ್ ತೆಗಿಬೇಕು ಅಂತಂದ್ರೆ ನಿಮಗೆ ಮುಂಚೆನೆ ಇನ್ಫಾರ್ಮ್ ಮಾಡಿರ್ಬೇಕು. ಈ ತರ ತುಂಬಾ ಡಿಫಿಕಲ್ಟಿ ಲೆವೆಲ್ಸ್ ಗಳು ಇರುತ್ತೆ. ಏನು ಪ್ರೊಸೀಜರ್ ಡಿಫಿಕಲ್ಟಿ ಇರುತ್ತೆ. ಕೆಲಸ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತೀವಿ, ಆದ್ರೆ ಅಕೌಂಟ್ ಓಪನ್ ಮಾಡಿಸಿದ್ಮೇಲೆ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಿಫಿಕಲ್ಟಿ ಇನ್ ರಿನ್ಯೂವಲ್, ಈ ತರದ್ದು ಇಫ್ ಸಪೋಸ್ ಏನಾದ್ರೂ ರಿನ್ಯೂವಲ್ ಮಾಡಿಸ್ತೀನಿ ಅಂತಂದ್ರೆ ಆ ಪ್ರೊಸೀಜರ್ ಗಳು ತುಂಬಾ ಕಷ್ಟ ಆಗಿರುತ್ತೆ ಕೆಲವು ಸಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರಿನ್ಯೂವಲ್ ಯಾವ್ದೋ ಒಂದು ಬಾಂಡ್ ಗಳೇ ಕ್ಲಿಯರ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ರಿನ್ಯೂವಲ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಲೆಂಥಿ ಪ್ರೊಸೆಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಕಮರ್ಷಿಯಲ್ ಬ್ಯಾಂಕ್ ಒಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೀಡ್ ಫಾರ್ ಸೆಕ್ಯೂರಿಟಿ, ನೀವು ಒಂದು ಅಕೌಂಟ್ ನ ಏನಾದ್ರು ಓಪನ್ ಮಾಡ್ತೀವಿ ಅಥವಾ ಒಂದು ಲೋನ್ ತೆಗಿತೀನಿ ಅಂತಂದ್ರೆ ನೀವು ಯಾವ್ದಾದ್ರು ಸೆಕ್ಯೂರಿಟಿನ ಕೊಡ್ಲೇಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಸೆಕ್ಯೂರಿಟಿನ ಯಾವ್ದಾದ್ರು ಆಸ್ತಿಗಳನ್ನ ಕೊಡ್ಬೇಕಾಗುತ್ತೆ. ಏನೋ ಒಂದು ಮಾರ್ಕೆಟ್ನ ಮಾಡಿ ನೀವು ಲೋನ್ ಅನ್ನ ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ಇದು ಸೆಕ್ಯೂರಿಟಿನ ಕೇಳುತ್ತೆ, ಎಕ್ಸ್ಪೆಕ್ಟ್ ಮಾಡುತ್ತೆ. ಸೆಕ್ಯೂರಿಟಿ ಇಲ್ಲದೆ ನಿಮ್ಗೆ ಅಕೌಂಟ್ ಓಪನ್ ಮಾಡ್ಸಕ್ಕಾಗ್ಲಿ ಅಥವಾ ಲೋನ್ ಇಶ್ಯೂ ಮಾಡಕ್ಕಾಗ್ಲಿ ಅಲೋ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಸ್ಟ್ರೈಟನ್ ಸ್ಟ್ರಿಂಜೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್, ಏನ್ ಹೇಳ್ತಾ ಇದ್ರೆ ಸ್ಟ್ರಿಂಜೆಂಟ್ ಅಂತಂದ್ರೆ ತುಂಬಾ ಡಿಫಿಕಲ್ಟಿ ಇರ್ತಕ್ಕಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಇರ್ತಾ ಹೋಗುತ್ತೆ. ನೀವು ಅಮೌಂಟ್ ನ ಇಷ್ಟೇ ಡೇಟ್ ಅಲ್ಲಿ ಅಮೌಂಟ್ ನ ವಾಪಸ್ ರಿಟರ್ನ್ ಮಾಡಿಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಬಿಡುತ್ತೆ, ಇಂಟ್ರೆಸ್ಟ್ ಗೆ ಪೆನಾಲ್ಟಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳೆಲ್ಲ ಜಾಸ್ತಿ ಇರುತ್ತೆ. ಈಗ ಸಪೋಸ್ ಈಗ ಕೆಲವರ ಹತ್ರ ಕ್ರೆಡಿಟ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಅವಾಗ ಕೇಳಿ ಕರೆಕ್ಟ್ ಆಗಿ ಅದು ಕ್ರೆಡಿಟ್ ಕಾರ್ಡ್ ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡಿದ್ರು ಅಂತಂದ್ರೆ ಅಡ್ವಾಂಟೇಜ್. ಈಗ ಸಪೋಸ್ ರೀಪೇಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ಬೀಳುತ್ತೆ, ಇಂಟ್ರೆಸ್ಟ್ ಮೇಲೆ ಪೆನಾಲ್ಟಿ ಬೀಳುತ್ತೆ, ಅವಾಗ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಏನು ಕಮರ್ಷಿಯಲ್ ಬ್ಯಾಂಕ್ ಇಂದ ಇರ್ತಕ್ಕಂತಹ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾನೆ. ಬ್ಯಾಂಕ್ ರಪ್ರೆಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ಬ್ಯಾಂಕ್ ರಪ್ರೆಸಿ ಅಂತಂದ್ರೆ ನೀವು ಇಟ್ಟಿರ್ತಕ್ಕಂತಹ ಅಮೌಂಟಿಗೆ ಏನ್ ಗ್ಯಾರಂಟಿ, ಅದು ಕೂಡ ಕೆಲವು ಸಲ ಬ್ಯಾಂಕ್ ರಪ್ರೆಸಿ ಆಗ್ಬೋದು. ಅಥವಾ ಮಾರ್ಕೆಟ್ ಬಿದ್ದೋದಾಗ ಆ ಯಾವ್ದೋ ಒಂದು ಕಮರ್ಷಿಯಲ್ ಬ್ಯಾಂಕ್ ಅವಾಗ ಏನಾಗುತ್ತೆ, ಲಾಸಸ್ ಗಳು ಆಗ್ಬೋದು. ಇಟ್ಟಂತಹ ಅಮೌಂಟ್ಗೆ ಕೆಲವು ಸಲ ಏನಾಗುತ್ತೆ, ಲಾಸಸ್ ಗಳು ಆಗ್ತಕ್ಕಂತಹದ್ದು ಏನಾದ್ರು ಆಯ್ತು ಅಂತಂದಾಗ ಬ್ಯಾಂಕ್ ರಪ್ರೆಸಿ ಆಗ್ತಕ್ಕಂತಹ ಚಾನ್ಸಸ್ ಗಳು ಇದೆ ಅಂತ ಹೇಳ್ತಾ ಇದ್ರೆ. ಸೊ ಹಾಗಾಗಿ ಕಮರ್ಷಿಯಲ್ ಬ್ಯಾಂಕ್ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರಿಸ್ಕ್ ಆಫ್ ಆನ್ಲೈನ್ ಫ್ರಾಡ್ಸ್, ಏನಾಗುತ್ತೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೀವು ಶೇರ್ ಮಾಡ್ಬಿಟ್ಟಿರ್ತೀರಾ. ಅವಾಗ ಏನಾಗುತ್ತೆ, ಎಲ್ಲವನ್ನು ಶೇರ್ ಮಾಡಿದಾಗ ನಾವು ಇಂಥ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದೀವಿ, ನೀವು ಫಂಡ್ಸ್ ಟ್ರಾನ್ಸ್ಫರ್ ಆಗ್ಬೇಕು ಅಂತಂದ್ರೆ OTP ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳತಕ್ಕಂತಹದ್ದಾಗಿರ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೂ ಗೊತ್ತಿರೋದ್ರಿಂದ ಏನಾದ್ರು ಸಪೋಸ್ ಲೀಕ್ ಆಯ್ತು ಅಂತಂದ್ರೆ ಆನ್ಲೈನ್ ಫ್ರಾಡ್ಸ್ ಗಳು ನಡೀತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಫ್ರಾಡ್ ಇಸ್ ನಥಿಂಗ್ ಬಟ್ ಮೋಸಗಳು ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದ್ರೆ ಏನು, ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಇರ್ತಕ್ಕಂತಹ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಏನು ಅನ್ನೋದನ್ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ಡೀಲ್ ಇನ್ ಆಲ್ ಟೈಪ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ರೈಟ್ ಫ್ರಮ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಅಂಡ್ granting loan to the allocation of credit into various investment portfolios. ಏನ್ ಹೇಳ್ತಾ ಇದ್ರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂತವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಅವು ಎಲ್ಲಾ ತರದ ಫೈನಾನ್ಷಿಯಲ್ ಆಕ್ಟಿವಿಟಿಗಳನ್ನ ಅವರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಅಕ್ಸೆಪ್ಟ್ ಬ್ಯಾಂಕ್ ಗಳ ತರನೇ ಇವರು ಡೆಪಾಸಿಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಹಾಗೇನೆ ಲೋನ್ ಅನ್ನು ಕೂಡ ಕೊಡ್ತಾ ಹೋಗ್ತಾರೆ, ಬಿಸ್ನೆಸ್ ಮನ್ಗೆ ಆಗ್ಲಿ ಇಂಡಿವಿಜುವಲ್ ಗೆ ಆಗ್ಲಿ. ಹಾಗೇನೆ ಇವರು ಅಲೋಕೇಶನ್ ಆಫ್ ಕ್ರೆಡಿಟ್ ಇಂಟು ವೇರಿಯಸ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ, ಇವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗಳು ಯಾವುದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತಂತಂದ್ರೆ, ಇಲ್ಲಿ ನೋಡಿ ವೇರಿಯಸ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ, ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡ್ಬೇಕು, ಅವ್ರಿಗೆ ಯಾವುದೋ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಇರುತ್ತೆ, ಒಂದು ಬಿಲ್ಡಿಂಗ್ ಇರುತ್ತೆ, ಆ ತರದಕ್ಕೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಕ್ಕೆ ಫೋಕಸ್ ಮಾಡ್ತಾರೆ ಅದಕ್ಕೆ ಅವರು ಲೋನ್ ಎಲ್ಲ ಲೆಂಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳು ಯಾವ್ದು ಅಂತಂದ್ರೆ ಇದ್ರದ್ದು ಅಬ್ರಿವೇಷನ್ ಎಲ್ಲ ನೋಡ್ತಾ ಹೋಗೋಣ. ನಿಮ್ಗೆ ಒಂದೊಂದು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಆಗಿ ಅದೇನೇ ಇದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಆಗುತ್ತೆ. IFCI ಆಗಿರ್ಬೋದು, IIFCL ಆಗಿರ್ಬೋದು, ಎಕ್ಸಿಮ್ ಬ್ಯಾಂಕ್ ಆಗಿರ್ಬೋದು, ಸಿಡ್ಬಿ ಬ್ಯಾಂಕ್ ಆಗಿರ್ಬೋದು. ಸಿಡ್ಬಿ ಅಂದ್ರೇನು, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಎಕ್ಸಿಮ್ ಬ್ಯಾಂಕ್ ಅಂತಂದ್ರೇನು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್, ಇಲ್ಲಿ ನೋಡಿ ಇಲ್ಲಿ ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಸಿಡ್ಬಿ ಅಂತಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. IIFCL ಅಂತಂದ್ರೆ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. IFCI ಅಂದ್ರೆ ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಈ ತರದ್ದು ನಿಮ್ಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಹಾಗಾದ್ರೆ
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಏನ್ ಅಡ್ವಾಂಟೇಜಸ್ಗಳು ಅಂತ ಅಂದ್ಬಿಟ್ಟು ನೋಡೋಣ. ಕ್ರೆಡಿಟ್ ಕ್ರಿಯೇಷನ್, ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಅವ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಅವ್ನಿಗೆ ಇನ್ವೆಸ್ಟ್ಮೆಂಟ್ ಏನೇನ್ ಬೇಕು, ಸೊ ಅದಕ್ಕೆ ಹಣಕಾಸಿನ ನೆರವನ್ನ ಮಾಡುತ್ತೆ. ಇದು ಏನದು ಯಾವುದರಿಂದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಇರೋದ್ರಿಂದ ಬಿಸ್ನೆಸ್ ಗೆ ಆಗ್ತಕ್ಕಂತಹ ಒಂದು ಅಡ್ವಾಂಟೇಜಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಪ್ರೊವೈಡ್ ಫಂಡ್ಸ್, ಒಂದು ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಫಂಡ್ಸ್ ಗಳು ಬೇಕಾಗ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಬಿಸ್ನೆಸ್ ಗೆ ಬೇಕಾದಂತಹ ಫಂಡ್ಸ್ ಅನ್ನ ಫೆಸಿಲಿಟಿ ಮಾಡಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಇರೋದ್ರಿಂದ IFCA ಆಗಿರ್ಬೋದು, ಇಲ್ಲಿ ನೋಡಿ ಈಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಇಂದ ನಿಮಗೆ ಗೊತ್ತಾಯ್ತು. ಎಕ್ಸಿಮ್ ಬ್ಯಾಂಕ್ ಅಂತಂದ್ರೇನು, ಅವರು ಎಕ್ಸ್ಕ್ಲೂಸಿವ್ಲಿ ಅಮೌಂಟ್ ಅನ್ನ ಯಾರಿಗೆ ಕೊಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾರು ಬಿಸ್ನೆಸ್ ನಮ್ಮ ಕಂಟ್ರಿಯ ಪ್ರಾಡಕ್ಟ್ ಅನ್ನ ಬೇರೆ ಕಂಟ್ರಿಗೆ ಪ್ರಾಡಕ್ಟ್ ಮಾಡ್ತಾರೆ, ಅವಾಗ ಅವ್ರಿಗೆ ಹಣಕಾಸಿನ ಕಷ್ಟ ಇರುತ್ತೆ. ಅವರಿಗೆ ಪ್ರಮೋಟ್ ಮಾಡಕ್ಕೆ ಅಂತಾನೆ ಎಕ್ಸಿಮ್ ಬ್ಯಾಂಕ್ ಇರೋದು. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಕ್ಲೂಸಿವ್ ಅಲ್ಲಿ ಆ ಬ್ಯಾಂಕ್ಗಳು ಅದೇ ಕೆಲಸಕ್ಕೆ ಇರೋಂತಹದ್ದು. ಸಿಡಿಬಿ ಬ್ಯಾಂಕ್ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಯಾವ್ಯಾವರು ಸಣ್ಣ ಇಂಡಸ್ಟ್ರಿಗಳನ್ನ ನಡೆಸ್ತಾ ಇದಾರೆ ಅವ್ರಿಗೆ ಲೋನ್ ಫೆಸಿಲಿಟೀಸ್ ಗಳನ್ನ ಕೊಡ್ತಕ್ಕಂತಹದ್ನ ಮಾಡ್ತಾರೆ. ಹಾಗೆ IIFCA ಯಾರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಷಿಯಲ್ ಕಂಪನಿ ಲಿಮಿಟೆಡ್, ಯಾರು ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನ ಫೋಕಸ್ ಮಾಡ್ತಾ ಇದಾರೆ ಅಂದ್ರೆ ರೋಡ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಯಾವುದೋ ಒಂದು ಸರ್ವಿಸಸ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಅವರು ಕ್ರೆಡಿಟ್ ಫೆಸಿಲಿಟೀಸ್ ನ ಕೊಡ್ತಾರೆ ಆ ಬ್ಯಾಂಕ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. IFCA ಅಂತಂದ್ರೆ ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಏನು ಫೈನಾನ್ಷಿಯಲ್ ರಿಲೇಟೆಡ್ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೆ ಫಂಡಿಂಗ್ ನ ಕೊಡ್ತಾರೆ. ಸೊ ಸ್ಪೆಸಿಫಿಕ್ ಆಗಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಒಂದು ಪರ್ಟಿಕ್ಯುಲರ್ ಏರಿಯಾ ಮೇಲೆ ಅವರು ಏನೋ ಲೋನ್ ನ ಕೊಡ್ತಾ ಹೋಗ್ತಾರೆ. ಆಗ್ಲೇ ಹೇಳ್ದಂಗೆ ಎಕ್ಸಿಮ್ ಬ್ಯಾಂಕ್ಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾರು ವ್ಯವಹಾರ ಮಾಡ್ತಾ ಇರ್ತಾರೆ ಅಂತ ಪರ್ಸನ್ ಗೆ ಜಾಸ್ತಿ ಲೋನ್ ಅನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೇಮ್ ಟು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕ್ ಅಂತ ಅನ್ನೋದು ಸ್ಮಾಲ್ ಇಂಡಸ್ಟ್ರೀಸ್ ಯಾರು ನಡೆಸ್ತಾ ಇದ್ರೆ ಅವ್ರಿಗೆ ಫಂಡಿಂಗ್ ಫೆಸಿಲಿಟೀಸ್ ನ ಮಾಡ್ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಕಂಟ್ರಿ ಡೆವಲಪ್ ಆಗುತ್ತೆ. ಈಗ ಅಲ್ಲಿ ಯಾವ್ದೋ ಒಂದು ಫೈನಾನ್ಷಿಯಲ್, ಈಗ ಎಕ್ಸಿಮ್ ಬ್ಯಾಂಕ್ ಗಳು ಏನ್ ಮಾಡುತ್ತೆ, ಎಕ್ಸ್ಪೋರ್ಟ್ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ನಿಗೆ ಕೊಡೋದ್ರಿಂದ ಅವ್ರಿಗೆ ಬಿಸ್ನೆಸ್ ಚೆನ್ನಾಗಿ ಹೋಗ್ಬೋದು. ಆವಾಗ ಅಮೌಂಟ್ ಯಾವಾಗ ಫಾರಿನ್ ಕಂಟ್ರಿ, ಈಗ ನಮ್ ಕಂಟ್ರಿ ಐಟಮ್ ನ ಬೇರೆಯವರಿಗೆ ಮಾರಿದಾಗ ಏನಾಗುತ್ತೆ, ಅಲ್ಲಿಂದ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಬಂದಾಗ ನಮ್ಗೆ ಏನಾಗುತ್ತೆ, ನಮ್ಮ ಕಂಟ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಅವಾಗ ನಾವು ವ್ಯಾಪಾರವನ್ನ ಇನ್ನೂ, ಈಗ ನೋಡಿ ಅಮೆರಿಕಾಗ್ ಮಾಡುವ ಅಂತಂದ್ರೆ ನಮಗೆ ಡಾಲರ್ಸ್ ಇಂದ ಅಮೌಂಟ್ ಬರುತ್ತೆ, ಕರೆಕ್ಟಾ? ಅಮೌಂಟ್ ಬಂತು ಅಂತಂದಾಗ ಯಾರಿಗೆ ಅಡ್ವಾಂಟೇಜು, ನಮ್ಮ ಕಂಟ್ರಿಗೆ ಅಡ್ವಾಂಟೇಜು. ಯಾಕೆ, $1 ಗೆ 85 ರೂಪಾಯಿ 86 ರೂಪಾಯಿ ತನಕ ಕೊಟ್ಟಿರ್ತೀವಿ, ಕರೆಕ್ಟಾ? ಸೊ ನಮ್ಗೆ ಏನಾಗುತ್ತೆ, $1 ಅಲ್ಲಿಂದ ಬರ್ತಕ್ಕಂಥದ್ದು ಇಲ್ಲಿ ಜಾಸ್ತಿ ವ್ಯಾಲ್ಯೂ ಇರ್ತದೆ. ಅವಾಗ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್, ಇದರಿಂದ ಏನಾಗುತ್ತೆ, ಒಂದು ಬಿಸ್ನೆಸ್ ಸ್ಮೂತ್ ಆಗಿ ಮಾಡ್ಬೇಕು ಅಂತಂದ್ರೆ ಇಡೀ ಕಂಟ್ರಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರ್ಬೋದು, ಅದು ವಾಟರ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಲಿ, ಏರ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಲಿ, ಅಥವಾ ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಲಿ. ಸೊ ಇದರಿಂದ ಇಡೀ ಕಂಟ್ರಿಯ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಆಗಿರ್ಲಿ, ಒಂದು ಇಂಡಸ್ಟ್ರಿಗಳು ಡೆವಲಪ್ ಆಗೋದಾಗಿರ್ಲಿ, ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರಮೋಟ್ ರೀಜನಲ್ ಬ್ಯಾಲೆನ್ಸ್, ಏನ್ ಹೇಳ್ತಾ ಇದ್ರೆ, ನಿಮ್ಗೆ ಗೊತ್ತಿರುತ್ತೆ ಐಡಿಯಾ, ಒಂದು ಡಿಸ್ಟಿಕ್ ಇಂದ ಮತ್ತೊಂದು ಡಿಸ್ಟಿಕ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಈಗ ಬೆಂಗಳೂರು ತುಂಬಾ ಡೆವಲಪ್ ಆಗಿದೆ, ಅದೇನೇ ಯಾದಗಿರಿ, ರಾಯಚೂರು ಈ ತರ ಡಿಸ್ಟಿಕ್ಗಳು ಕಮ್ಮಿ ಏನಾಗಿದೆ, ಇಂಡಸ್ಟ್ರಿಗಳು ಈ ಒಂದು ಇತ್ತು ಅಂತಂದ್ರೆ ಅದ್ರ ಪಾಪ್ಯುಲಾರಿಟಿ ಕಡಿಮೆ ಆಗಿರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಆ ಬೇರೆ ಬೇರೆ ಡಿಸ್ಟಿಕ್ ಗಳಾಗಿರ್ಲಿ, ಅಥವಾ ಈಗ ಕರ್ನಾಟಕ ಆಗಿರ್ಬೋದು, ಕೆಲವು ಬೇರೆ ಬೇರೆ ಸ್ಟೇಟ್ಗಳು ನಮ್ಗಿಂತ ಮುಂದೆ ಇದ್ದಾರೆ, ಇನ್ನೂ ನಮ್ಗಿಂತ ತುಂಬಾ ಹಿಂದೆ ಉಳ್ಕೊಂಡಿದ್ದಾರೆ, ಅವರು ಅಷ್ಟಾಗಿ ಡೆವಲಪ್ಮೆಂಟ್ಸ್ ಗಳನ್ನ ಕಾಣ್ತಾ ಇಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಆ ಏರಿಯಾ ಮೇಲೆ ಫೋಕಸ್ ಮಾಡಿ ಫೈನಾನ್ಷಿಯಲ್ ಫೆಸಿಲಿಟೀಸ್ ಗಳನ್ನ ಕೊಟ್ಟು ಆ ಎಲ್ಲಾ ಸ್ಟೇಟ್ ಗಳನ್ನ ಅಥವಾ ಎಲ್ಲಾ ಡಿಸ್ಟ್ರಿಕ್ಟ್ ಗಳನ್ನ ಹೋಲ್ ಆಗಿ ಡೆವಲಪ್ ಮಾಡ್ತಕ್ಕಂತಹ ಡೆವಲಪ್ ಅನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೀಜನಲ್ ಬ್ಯಾಲೆನ್ಸ್, ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂತಹ ಎಲ್ಲಾ ಸ್ಟೇಟ್ ಗಳನ್ನು ಕೂಡ ರೀಜನ್ ಆಗಿ ಎಲ್ಲರೂ ಡೆವಲಪ್ ಆಗ್ಬೇಕು ಆ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಫೈನಲ್ ಆಗಿ ಏನ್ ಅಡ್ವಾಂಟೇಜು, ಎಂಪ್ಲಾಯ್ಮೆಂಟ್ ಜನರೇಷನ್. ಯಾವಾಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಲೋನ್ ಅನ್ನ ಕೊಡ್ತಾ ಹೋಗುತ್ತೆ ಆ ಬಿಸ್ನೆಸ್ ಗೆ, ಅವಾಗ ಅಲ್ಲಿ ಏನಾಗುತ್ತೆ, ಹೊಸ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು ಅಂತ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಡ್ವಾಂಟೇಜಸ್ ಗಳು, ಅದಕ್ಕೆ ಎಕ್ಸಾಂಪಲ್ ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಅಬ್ರಿವೇಷನ್ ನಿಮಗೆ ಒಂದೊಂದು ವರ್ಡಿಗೆ ಕೇಳ್ಬೋದು ಅಂತಂದಲ್ಲ, ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ತಾ ಹೋಗ್ಲಿ, ಎಲ್ಲೂ ಕೂಡ ಮಿಸ್ ಮಾಡ್ಬೇಡಿ. IFCA ಅಂತಂದ್ರೆ ಏನು, ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೀವು ಕರೆಕ್ಟ್ ಆಗಿ ಇದನ್ನ ಈಗ ಮ್ಯಾಟರ್ ಫಾಲೋಯಿಂಗ್ ಅಲ್ಲಿ ಕೇಳಿರ್ಬೋದು.
ಅವಾಗ ನೀವು ಸ್ಪೆಲ್ಲಿಂಗ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಬೇಕು. ಇನ್ನು ಒಂದಂತಂದ್ರೆ MCQ ಅಲ್ಲಿ ಕೇಳಿದಿರಾ ಅಂತಂದ್ರೆ ಕರೆಕ್ಟ್ ಆಗಿ ನೋಡಿ ಬರಿಬೇಕಾಗುತ್ತೆ. ಓಕೆನಾ, ಒನ್ ವರ್ಡಿಗೆ ಕೇಳಿದ್ರು ಅಂತಂದ್ರೆ ಎಕ್ಸ್ಪ್ಯಾಂಡ್ IFCI, ಎಕ್ಸ್ಪ್ಯಾಂಡ್ SFC ಅಂತ ಕೇಳಿದಾಗ ನೀವು ಬರಿಬೇಕಾಗುತ್ತೆ. ಹಾಗಾದ್ರೆ SFC ಅಂತಂದ್ರೇನು, ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಬರೀಬೇಕು. ICICI ಅಂತಂದ್ರೇನು, ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಬರೀಬೇಕು. IDBI ಅಂದ್ರೇನು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಈಗ ನಿಮಗೆ ನೆನ್ಪಿಟ್ಕೊಳ್ಳಕ್ಕೆ ಸಣ್ಣ ಏನೋ ಡಿಫಿಕಲ್ಟಿ ಅಂತ ಅನ್ಸ್ಬೋದು, ಒಂದ್ 10 ಸತಿ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬಿಡಿ. ಏನು IFCI ಬರೆಯೋದ್ ತಕ್ಷಣ ಏನೋ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಎಕ್ಸಿಮ್ ಅಂತ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಅಂದ್ಬಿಟ್ಟು. ಸೊ 4 ಸಲ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು 100% ನಿಮ್ಮ ಮೈಂಡಿಗೆ ಎಲ್ಲ ಸೆಟ್ ಆಗ್ಬಿಡುತ್ತೆ. UTI ಅಂತಂದ್ರೇನು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. LIC ಅಂತಂದ್ರೇನು, ಈ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಒಂದೊಂದು ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ IFCI ಈ ತರ ಲೋಗೋ ಇರುತ್ತೆ, ಏನು ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಈ ತರ ಇರುತ್ತೆ, ICICI ಎಲ್ಲ ನೀವು ಎಲ್ಲಿಯೇ ನೀವು ರೋಡ್ ಗಳಲ್ಲಿ ಹೋಗ್ಬೇಕಾದ್ರೆ, ಹೈವೇಗಳಲ್ಲಿ ಹೋಗ್ಬೇಕಾದ್ರೆ, ನಿಮ್ಮ ಏರಿಯಾಗಳಲ್ಲಿ ಓಡಾಡ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ. LIC ಆಫೀಸ್ ಇರೋದು, UTI ಇರ್ತಕ್ಕಂಥದ್ದು, IDBI ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು, ICICI ಬ್ಯಾಂಕ್ ಇರ್ತಕ್ಕಂಥ ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ಮೇನ್ ಆಗಿ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದ್ರೆ, ಇಷ್ಟ ತನಕ ನಾವು ಏನು ಒಂದು ಕಂಟ್ರಿ ಒಳಗೆ ಇರ್ತಕ್ಕಂತಹ ಬೇರೆ ಬೇರೆ ಸೋರ್ಸ್ ಆಫ್ ಏನನ್ನ ನಾವು ಅಮೌಂಟ್ ನ ಬಿಸ್ನೆಸ್ ಗೆ ಹೇಗೆ ತಗೊಬರ್ಬೋದು, ನಮ್ಮ ಬಿಸ್ನೆಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋ. ಈಗ ನಮ್ಮ ಕಂಟ್ರಿಯನ್ನ ಬಿಟ್ಟು ಹೊರಗಡೆಯಿಂದ ಏನಾರು ತಗೊಬರ್ತಕ್ಕಂತಹ ಚಾನ್ಸಸ್ ಗಳು ಏನಾರ ಇದೆಯಾ ಏರಿಯಾ ಕಡೆಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಒಂದು ಕಂಟ್ರಿಯನ್ನು ಬಿಟ್ಟು ಹೊರಗಡೆ ತರ್ತಕ್ಕಂತಹ ಡಿಫ್ರೆಂಟ್ ಬೇರೆ ಕಂಟ್ರಿಯಿಂದ ತರ್ತಕ್ಕಂತಹ ಫೈನಾನ್ಸ್ ಗಳು ಯಾವ್ದಿದೆ ನಮ್ಮ ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ ಅನ್ನೋದನ್ನ ಫೋಕಸ್ ಮಾಡ್ತಾ ಇದ್ದು. ಸೊ ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಫೋಕಸ್ ಮಾಡೋಣ. ಇನ್ ಅಡಿಷನ್ ಟು ದ ಸೋರ್ಸ್ ಆಫ್ ಡಿಸ್ಕಸ್ ವೆಬೋ ಅಂತಂದ್ರೆ, ಈಗಾಗಲೇ ನಾವು ಬೇರೆ ಬೇರೆ ಸೋರ್ಸಸ್ ನಾವು ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಯಾವ್ದಾಗಿದೆ, ನಮ್ಗೆ ಈಕ್ವಿಟಿ ಶೇರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ಅದಾದ್ಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಾಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ ಆಗಿರ್ಬೋದು, ಈ ತರ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ನಾವು ನಮ್ಮ ಕಂಟ್ರಿ ಒಂದು ಒಳಗಿಂದನೇ ಕಾನ್ಸೆಪ್ಟ್ ನ ನಾವು ಫೈನಾನ್ಸ್ ಅನ್ನ ತಗೊಳ್ತೀವಿ. ಈಗ ದೇರ್ ಆರ್ ವೇರಿಯಸ್ ಅವೆನ್ಯೂ ಫಾರ್ ಆರ್ಗನೈಸೇಷನ್ ಟು ರೈಸ್ ಫಂಡ್ಸ್ ಇಂಟರ್ನ್ಯಾಷನಲಿ. ಕಂಟ್ರಿ ಒಳಗೆ ಅಷ್ಟೇ ಅಲ್ಲದೆ ಬೇರೆ ಕಂಟ್ರಿಯಿಂದನೂ ಕೂಡ ಅಮೌಂಟ್ ನ ತಗೊಂಡ್ಬಿಟ್ಟು ನಮ್ಮ ಬಿಸ್ನೆಸ್ ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. With the opening up of economy and the operation of the business organization become global. ಯಾವಾಗ ಒಂದು ಬಿಸ್ನೆಸ್ ಗ್ಲೋಬಲ್ ಆಗಿದೆ, ಇವತ್ತು ಎಕಾನಮಿ ಓಪನ್ ಆಗಿ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಬೇಕಾದ್ರೂ ಬಿಸ್ನೆಸ್ ನ ಮಾಡಬಹುದಾಗಿದೆ. ವಿತ್ ದ ಹೆಲ್ಪ್ ಆಫ್ ಏನಿಂದ ಗ್ಲೋಬಲೈಸೇಷನ್ ನಾವು ಮಾಡ್ಕೊಂಡಿರೋದ್ರಿಂದ. ಸೊ ಹಾಗಾಗಿ ಏನಾಗ್ತಾ ಇದೆ, ಎಕಾನಮಿ ಓಪನ್ ಅಪ್ ಆಗಿದೆ, ಹಾಗಾಗಿ ಎಲ್ಲಿಂದ ಬೇಕಾದ್ರೂ ಅಮೌಂಟ್ ನ ತಂದು ಬಿಸ್ನೆಸ್ ನ ರನ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂಡಿಯನ್ ಕಂಪನೀಸ್ ಹ್ಯಾವ್ ಆಕ್ಸೆಸ್ ಟು ಪಾಯಿಂಟ್ ಇನ್ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್. ಇಂಡಿಯಾದಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಗಳು ಪ್ರಪಂಚದ ಎಲ್ಲಿ ಯಾವ ಫೈನಾನ್ಷಿಯಲ್ ಇದೆ ಅಲ್ಲಿಂದ ಅಮೌಂಟ್ ಆವತ್ತು ಬಿಸ್ನೆಸ್ ನ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ವೇರಿಯಸ್ ಇಂಟರ್ನ್ಯಾಷನಲ್ ಸೋರ್ಸ್ ಫ್ರಮ್ ವೇರ್ ಫಂಡ್ಸ್ ಮೇ ಬಿ ಜನರೇಟೆಡ್ ಇನ್ಕ್ಲೂಡ್ಸ್. ಬೇರೆ ಬೇರೆ ಕಂಟ್ರಿಯಿಂದ ನಾವು ಫಂಡ್ಸ್ ಅನ್ನ ಬರ್ತೀವಿ, ಬೇರೆ ಬೇರೆ ಸೋರ್ಸ್ ಇಂದ ಒಂದು ಬೇರೆ ಕಂಟ್ರಿಯಿಂದ ತರ್ತೀವಿ ಅಂತಂದ್ರೆ ಯಾವ್ಯಾವ ಫಾರ್ಮ್ ಗಳಿಗೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಕಮರ್ಷಿಯಲ್ ಬ್ಯಾಂಕ್ ಏನು, ಕಮರ್ಷಿಯಲ್ ಬ್ಯಾಂಕ್ಗಳು ಫಾರಿನ್ ಕಂಟ್ರೀಸ್ ಗಳು ಲೊಕೇಟ್ ಆಗಿದೆ. ಆ ಕಂಟ್ರಿಯ ಬೇರೆ ಕಂಟ್ರಿಯ ಕಮರ್ಷಿಯಲ್ ಬ್ಯಾಂಕ್ ಇಂದನೂ ನಾವು ಕೂಡ ಅಮೌಂಟ್ ಅನ್ನ ತಗೊಬಂದು ಬಿಸ್ನೆಸ್ ನ ರನ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಮರ್ಷಿಯಲ್ ಬ್ಯಾಂಕ್ಸ್ ಅಷ್ಟೇ ಇಲ್ಲ, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಗಳಿದೆ. ಸೊ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಗಳು ಯಾವ್ಯಾವ್ದಿದೆ, ಏಜೆನ್ಸಿ ಬ್ಯಾಂಕ್ ಗಳಿದೆ, ಡೆವಲಪ್ಮೆಂಟ್ ಬ್ಯಾಂಕ್ ಗಳಿದೆ, ಅಲ್ಲಿಂದನೂ ಕೂಡ ನಾವು ಲೋನ್ ತಗೊಬಂದ್ಬಿಟ್ಟು ಬಿಸ್ನೆಸ್ ನ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಷ್ಟೇ ಅಲ್ಲ, ಒಂದು ಕಮರ್ಷಿಯಲ್ ಬ್ಯಾಂಕ್ ಆಯ್ತು, ಏಜೆನ್ಸಿ ಕಡೆಯಿಂದ ಅಮೌಂಟ್ ತಗೊಬರಂತಹದ್ದಾಯ್ತು, ಡೆವಲಪ್ಮೆಂಟ್ ಬ್ಯಾಂಕ್ ಗಳಿಂದನೂ ಕೂಡ ಏನಂತೂ ಈಗ ನಾವು ಯಾವ್ದನ್ನ ನೋಡ್ದೋ IFC ಎಲ್ಲ ನೋಡ್ದೋ ಅಲ್ವಾ, ಅದೇ ತರನೇ ಡೆವಲಪ್ಮೆಂಟ್ ಬ್ಯಾಂಕ್ ಗಳು ಇದೆ. ಅದರಿಂದನೂ ಫೈನಾನ್ಸ್ ಅನ್ನ ತಗೊಂಡ್ಬಂದು ಫೈನಾನ್ಸ್ ನ ಫಂಡ್ ನ ರೈಸ್ ಮಾಡಿ ಬಿಸ್ನೆಸ್ ನ ರನ್ ಮಾಡಬಹುದು ಅಂತ ಗೊತ್ತಾಯ್ತು. ಮೂರನೇ ಮೆಥಡ್ ಯಾವ್ದಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಈ ಸಲ ಹೊಸದಾಗಿ ಅಡಿಷನಲ್ ಆಗಿ ಈ ಇನ್ಫಾರ್ಮೇಶನ್ ನ ಹಾಕಿರ್ತಕ್ಕಂತಹದ್ದು. ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮಾರ್ಕೆಟ್ ಈಗ ನಮ್ಗೆ ಇಂಡಿಯಾದಲ್ಲಿ ನಿಮಗೆ ಫೇಮಸ್ ಆಗಿರ್ತಕ್ಕಂತಹ ಕ್ಯಾಪಿಟಲ್ ಮಾರ್ಕೆಟ್ ಯಾವುದು, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದ್ರ ಜೊತೆಗೆ ಇನ್ನೂ ಒಂದು ಅವೇರ್ನೆಸ್ ಇರ್ಬೋದು, ಇನ್ನೊಂದು ಯಾವ್ದು ಸ್ಟಾಕ್ ಎಕ್ಸ್ಚೇಂಜ್ ಇದೆ, NSE ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅದೇ ತರನೇ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜ್ ಗಳಿರುತ್ತೆ, ಅಲ್ಲಿಂದನೂ ಕೂಡ ಕ್ಯಾಪಿಟಲ್ ನ ರೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಯಾವ್ಯಾವ ಸೋರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಇದರಿಂದ ತಗೊಬರ್ಬೋದು ಕ್ಯಾಪಿಟಲ್ ಮಾರ್ಕೆಟ್ ಇಂದ ಅಂತಂದ್ರೆ GDRs ಇಂದ ತಗೊಬರ್ಬೋದು, ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ ಇಂದ ತಗೊಬರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ.
ನೀವು ಹೈಯರ್ ಸ್ಟಡೀಸ್ ಹೋದಾಗ ನೀವು ಗ್ಲೋಬಲ್ ಡೆಪಾಸಿಟರಿ ಅಂತ ಅಂದ್ರೆ ಏನು, ಡೆಪಾಸಿಟ್ ರಿಸಿಪ್ಟ್ ಅಂತಂದ್ರೆ ಏನು, ಅಮೆರಿಕನ್ ಡೆಪಾಸಿಟರಿ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ನಿಮಗೆ PUC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಸೋರ್ಸ್ ಆಫ್ ಒಂದು ಬಿಸ್ನೆಸ್ ಗೆ ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಲಿಮಿಟೇಷನ್ ಅಂದ್ರೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇದೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಎಷ್ಟು ಬೇಕು ಲಿಮಿಟ್ ನಾನು ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ ಇಂದನೂ ತಗೊಳ್ಬಹುದು, ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್ ಇಂದನೂ ಅಮೌಂಟ್ ಅನ್ನು ತಗೊಳ್ಬಹುದು, ಇಂಡಿಯನ್ ಡೆಪಾಸಿಟರಿ ರೆಸಿಪ್ಟ್ ಇಂಡಿಯಾದಲ್ಲೂ ಡೆಪಾಸಿಟರಿ ರಿಸಿಪ್ಟ್ಸ್ ಇದೆ, ಅದರಿಂದ ಕೂಡ ಅಮೌಂಟ್ ಅನ್ನು ತಗೊಳ್ಬಹುದು. ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್ ಇಂದ ಕೂಡ ಒಂದು ಬಿಸ್ನೆಸ್ ಗೆ ಬೇಕಾದಂತಹ ಅಮೌಂಟ್ ಅನ್ನ ಇಂಟರ್ನ್ಯಾಷನಲ್ ಹೊರಗಡೆಯಿಂದ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಅಂತಂದ್ರೆ ಏನು, ಹಾಗೆ ಅದರಲ್ಲಿ ಯಾವ್ಯಾವ ಕಡೆಯಿಂದ ನಾವು ಫೈನಾನ್ಸ್ ಅನ್ನ ಒಂದು ಬಿಸ್ನೆಸ್ ಗೆ ಅಥವಾ ಫಂಡ್ ಅನ್ನ ತಗೊಳ್ಬಹುದು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ GDR ಅಂತಂದ್ರೆ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್, ಕೇಳಿರ್ತಕ್ಕಂತಹ ಚಾನ್ಸಸ್ ಇರ್ಬೋದು, ಒಂದೊಂದು ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಯಾಂಡ್ GDR ಅಂತಂದ್ರೆ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ ಅಂತ ಬರೀಬೇಕು. ADR ಅಂತಂದ್ರೆ ಅಮೆರಿಕನ್ ಡೆಪಾಸಿಟರಿ ರೆಸಿಪ್ಟ್ ಅಂತ ಬರೀಬೇಕು. IDRs ಅಂತಂದ್ರೆ ಇಂಡಿಯನ್ ಡೆಪಾಸಿಟರಿ ರೆಸಿಪ್ಟ್ ಅಂತ ಅಂದ್ಬಿಟ್ಟು. ICCB ನಿಮ್ಗೆ ಏನ್ ಕೇಳೋದಿಲ್ಲ ಅಷ್ಟಾಗಿ, ಬಟ್ ಕೇಳ್ತು ಅಂತಂದ್ರೆ ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್ ಅಂತಂದ್ರೆ ಒಂದು ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಈ ಚಾಪ್ಟರ್ ನ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದು ಹೇಳ್ತಾರೆ ಅನ್ನೋದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ಸೋರ್ಸ್ ಆಫ್ ಫಂಡ್. ಒಂದು ಬಿಸ್ನೆಸ್ ಮೆನ್ ಒಂದು ಬೇರೆ ಬೇರೆ ಸೋರ್ಸ್ ಗಳಿಂದ ಅಮೌಂಟ್ ತಂದು ಒಂದು ಬಿಸ್ನೆಸ್ ನ ಮಾಡ್ತಾರೆ. ಹಾಗಾದ್ರೆ ಒಂದು ಬಿಸ್ನೆಸ್ ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಬೇರೆ ಬೇರೆ ಫಂಡ್ಸ್ ಬಂದಾಗ ಅಡ್ವಾಂಟೇಜ್ ಇದೆಯಾ ಅಥವಾ ಡಿಸ್ಅಡ್ವಾಂಟೇಜ್ ಇದೆಯಾ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ, ಏನಾಗುತ್ತೆ ಅಂತ ಅನ್ನೋದನ್ನ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಒಂದು ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಬೇರೆ ಬೇರೆ ಸೋರ್ಸ್ ಇಂದ ಅಮೌಂಟ್ ಅನ್ನು ತಂದಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಎಲ್ಲವನ್ನ ನೋಡ್ತಾ ಹೋಗೋಣ ಬೇರೆ ಬೇರೆ ಪಾಯಿಂಟ್ ಅಲ್ಲಿ. ಕಾಸ್ಟ್, ಈಗ ಏನ್ ಹೇಳ್ತಾ ಇದ್ರೆ ಫಸ್ಟ್ ಕಾಸ್ಟ್ ಏನೋ ಯಾವ್ದೋ ಒಂದು ಬೇರೆ ಬೇರೆ ಸೋರ್ಸ್ ಇಂದ ತರ್ತೀನಿ. ಈಗ ಈಕ್ವಿಟಿ ಶೇರ್ ಇಂದ ತರ್ತೀನಿ, ಪ್ರಿಫರೆನ್ಸ್ ಶೇರ್ ಇಂದ ತರ್ತೀನಿ, ಯಾವ್ದಾದ್ರೆ ಡಿಬೆಂಚರ್ಸ್ ಇಂದ ತರ್ತೀನಿ ಅಥವಾ ಲೋನ್ ತರ್ತೀನಿ ಅಂತಂದ್ರೆ ಅದಕ್ಕೊಂದಷ್ಟು ಖರ್ಚು ಮಾಡ್ಬೇಕಾಗತ್ತೆ, ಕರೆಕ್ಟಾ? ಸೊ ಆ ಖರ್ಚುಗಳು ಎಷ್ಟಾಗ್ತಿದೆ, ಈಗ ನಿಮ್ಮ ಬಿಸ್ನೆಸ್ ಚಿಕ್ಕ ಬಿಸ್ನೆಸ್ ಅಥವಾ ದೊಡ್ಡ ಬಿಸ್ನೆಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಗಳ ಅಥವಾ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಗಳ, ಸೊ ಎಲ್ಲವನ್ನು ಫೋಕಸ್ ಮಾಡಿ ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ಫಸ್ಟ್ ನೀವು ನೋಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಖರ್ಚು ಎಷ್ಟು ಬರುತ್ತೆ, ಕಾಸ್ಟ್ ಎಷ್ಟೆಷ್ಟು ಇನ್ಕರ್ ಆಗುತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ಗೆ ಅಂತ ಅಂದ್ಬಿಟ್ಟು. ಫೈನಾನ್ಷಿಯಲ್ ಸ್ಟ್ರೆಂಥಿಂಗ್ ಅಂಡ್ ಸ್ಟೆಬಿಲಿಟಿ ಆಫ್ ದ ಆಪರೇಷನ್. ಏನ್ ಹೇಳ್ತಾ ಇದ್ರೆ, ಈಗ ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳಿರುತ್ತೆ, ಅಲ್ಲಿ ಏನಿರುತ್ತೆ ಕೆಲವು ಸಲ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಲ್ಲ. ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಇರಲ್ಲ ಅಂತಂದಾಗ ಈಗ ಒಂದ್ 5 ವರ್ಷದಿಂದ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಹೊಸ ಮ್ಯಾನೇಜ್ಮೆಂಟ್ ಬಂದು ಯಾರೋ ಒಬ್ರು ಪೋಸ್ಟ್ ಚೇಂಜ್ ಮಾಡಿದ್ರು, ಯಾವಾಗ ಚೇರ್ಮನ್ ಒಬ್ರು ಇರ್ತಾರೆ, ಚೇರ್ಮನ್ ಚೇಂಜ್ ಆಯ್ತು ಅಂತ ಅಂದಿದ ತಕ್ಷಣ ಕೆಲವು ಸಲ ಏನಾಗುತ್ತೆ ಮಾರ್ಕೆಟ್ ಅವ್ರದ್ದು ಬಿದ್ದೋಗ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಫೈನಾನ್ಷಿಯಲ್ ಯಾವಾಗ ಕರೆಕ್ಟ್ ಒಬ್ರು ಆ ಪರ್ಸನ್ ಮಾಡ್ಕೊ ಹೋದಾಗ ಅದು ಒಂದು ಫ್ಲೋ ಒಳಗೆ ನಡೀತಾ ಇರುತ್ತೆ. ಆಮೇಲೆ ಏನು, ಸ್ಟೆಬಿಲಿಟಿ ಆಫ್ ದ ಆಪರೇಷನ್, ಏನೋ ಒಂದೇ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದ್ ತಿಂಗಳು ಪ್ರಾಫಿಟ್ ಮಾಡುದು, ಒಂದ್ ತಿಂಗಳು ಲಾಸ್ ಮಾಡೋಂತಹದ್ದು, ಕಂಟಿನ್ಯೂಸ್ ಆಗಿ 6 months ಲಾಸ್ ಮಾಡ್ಕೊಳ್ಳೋದು, ವರ್ಷಗಳ ಲಾಸ್ ಮಾಡ್ತಕ್ಕಂತ ಅಂದಾಗ ಅದು ಬಿಸ್ನೆಸ್ ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಬೇರೆ ಸೋರ್ಸ್ ಆಫ್ ಫಂಡ್ ಅನ್ನು ತಗೊಬರ್ಬೇಕಾದ್ರೆ ಈ ಫ್ಯಾಕ್ಟರ್ಸ್ ಗಳನ್ನೆಲ್ಲ ಯೋಚನೆ ಮಾಡಿ ಫಂಡ್ಸ್ ಅನ್ನ ತಗೊಬರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಒಂದು ಕಾಸ್ಟ್ ನಮ್ಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ಅನ್ನೋದನ್ನ ನೋಡ್ಬೇಕಾಗತ್ತೆ. ಎರಡನೇದೇನೋ ಬಿಸ್ನೆಸ್ ಯಾವ ಲೆವೆಲ್ ಅಲ್ಲಿ ನಡೀತಿದೆ, ಸ್ಮೂತ್ ಆಗಿ ನಡೀತಿದ್ಯಾ, ಪ್ರಾಫಿಟ್ ಅಲ್ಲಿ ನಡೀತಿದ್ಯಾ, ಸ್ಟೆಬಿಲಿಟಿ ಅದು ಹೇಗಿದೆ ಮಾರ್ಕೆಟ್ ಅಲ್ಲಿ, ನಮ್ಮ ಕಂಪನಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಗುಡ್ ನೇಮ್ ಇದೆಯಾ ಇಲ್ವಾ, ಅಥವಾ ನಮ್ದು ಬಿಸ್ನೆಸ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ನ, ಇವನ್ನೆಲ್ಲ ಫೋಕಸ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೇಕಾಗತ್ತೆ. ಮೂರನೇ ಪಾಯಿಂಟ್ ಏನ್ ಹೇಳ್ತಿದೆ, ಫಾರ್ಮ್ ಆಫ್ ಆರ್ಗನೈಸೇಷನ್ ಅಂಡ್ ಲೀಗಲ್ ಸ್ಟೇಟಸ್. ಬಿಸ್ನೆಸ್ ಯಾವ ತರ ಫಾರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ಆರ್ಗನೈಸೇಷನ್, ಈಗ ಇಂಡಸ್ಟ್ರಿಯಲ್ಗೆ ಅದು ಫೋಕಸ್ ಮಾಡ್ತಾ ಇದೆಯಾ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೆ ಏನಾದ್ರು ಫೋಕಸ್ ಮಾಡ್ತಾ ಇದೆಯಾ, ಅಥವಾ ಸರ್ವಿಸ್ ಕಡೆಗೆ ಏನಾದ್ರು ಅದು ಫೋಕಸ್ ಮಾಡ್ತಾ ಇದೆಯಾ. ಸರ್ವಿಸ್ ಅಲ್ಲೂ ತುಂಬಾ ಕ್ಯಾಟಗರಿ ಇರುತ್ತೆ, ಬ್ಯಾಂಕಿಂಗ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು. ಈ ತರ ಆರ್ಗನೈಸೇಷನ್ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರಿಂದ ಲೀಗಲ್ ಸ್ಟೇಟಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲ ಆಯ್ತು ಅಂತಂದ್ರೆ ಪಾರ್ಟ್ನರ್ಶಿಪ್ ಇಬ್ರು ಅಮೌಂಟ್ ಅನ್ನ ಹಾಕ್ತಾರೆ, ಅವರು ಅಮೌಂಟ್ ಅನ್ನು ಪ್ರಾಫಿಟ್ ಬಂದ್ರೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಕಂಪನೀಸ್ ಅಂತಂದ್ರೆ ಶೇರ್ ಈಕ್ವಿಟಿ ಶೇರ್ಸ್ ನ ನಾವು ಸೇಲ್ ಮಾಡಿರ್ತೀವಿ, ಅಮೌಂಟ್ ಬಂದಿರುತ್ತೆ, ಈಕ್ವಿಟಿ ಶೇರ್ ಓನರ್ಸ್ ಗೆ ನಾವು ಪ್ರಾಫಿಟ್ ನ ಡಿವಿಡೆಂಡ್ ರೂಪದಲ್ಲಿ ಕೊಡ್ಬೇಕಾಗತ್ತೆ. ಸೊ ಲೀಗಲ್ ಸ್ಟೇಟಸ್ ಒಂದು ಬಿಸ್ನೆಸ್ ಏನೇನಿದೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಕ್ಯಾಪಿಟಲ್ ನ ರೈಸ್ ಮಾಡೋಕ್ಕಿಂತ ಮುಂಚೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪರ್ಪಸ್ ಅಂಡ್ ಟೈಮ್ ಪೀರಿಯಡ್, ಏನು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ, ಒಂದು ಕಂಪನಿಯನ್ನ ಓಪನ್ ಮಾಡಿರ್ತಾರೆ ಅಥವಾ
ಒಂದು ಯಾವ್ದು ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರ್ಲಿ, ಪಾರ್ಟ್ನರ್ಶಿಪ್ ಆಗಿರ್ಲಿ, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿನೇ ಆಗಿರ್ಲಿ, ಏನೇ ಆಗಿರ್ಲಿ ಅದ್ರದ್ದು ಪರ್ಪಸ್ ಏನು, ಆ ಬಿಸ್ನೆಸ್ ನ ಯಾವ್ದಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಮೇನ್ ಇಂಟೆನ್ಷನ್ ಇರ್ಬೇಕಾಗುತ್ತೆ. ಸರ್ವಿಸ್ ಮೋಟೋ ಇದೆಯಾ ಅಥವಾ ಪ್ರಾಫಿಟ್ ಮೋಟೋ ಇದೆಯಾ, ಅಥವಾ ಯಾವ ಪರ್ಪಸ್ ಏನಕ್ಕೋಸ್ಕರ ಮಾಡ್ತಾ ಇದಾರೆ, ಅಥವಾ ಇಂಟರ್ನ್ಯಾಷನಲ್ ಎಲ್ಲಾ ಮಾರ್ಕೆಟ್ಗೂ ಚೆನ್ನಾಗಿ ಹೆಲ್ಪ್ ಆಗ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದಾರೆ ಅನ್ನೋದನ್ನ ಪರ್ಪಸ್. ಮತ್ತೆ ಇದ್ರದ್ದು ಟೈಮ್ ಪೀರಿಯಡ್, ಒಂದು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಆಯ್ತು ಅಂತಂದ್ರೆ ಈಗ ಯಾವ್ದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಅನ್ಕೊಳ್ಳಿ, ಅದೆಷ್ಟೋ ಒಂದ್ 5 ವರ್ಷಕ್ಕೆ ಮುಗ್ದೋಗ್ಬಿಡ್ತು, ಅಲ್ಲಿಗೆ ಕಾಂಟ್ರಾಕ್ಟ್ ಎಲ್ಲ ಕ್ಲೋಸ್ ಆಗ್ತಿತ್ತು. ಆದ್ರೆ ಇಲ್ಲಿ ಕೆಲವು ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಇವಕ್ಕೆ ಲಿಮಿಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ 100 ವರ್ಷದಿಂದನೂ ಬಿಸ್ನೆಸ್ ನ ನಡೆಸ್ಕೊ ಹೋಗ್ತಾ ಇದ್ರೆ, ಇನ್ನೂ ಅದನ್ನ ಹೋದ್ಮೇಲೂ ಕೂಡ ಆ ಬಿಸ್ನೆಸ್ ಗಳು ರನ್ ಆಗ್ತಾನೆ ಇರುತ್ತೆ. ಸೊ ಆ ಟೈಮ್ ಪೀರಿಯಡ್ ಇದೆಯಾ ಅಥವಾ ಟೈಮ್ ಪೀರಿಯಡ್ ಇಲ್ವಾ, ಇದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಅನ್ನೋದು ಏನಾದ್ರು ಕಾನ್ಸೆಪ್ಟ್ ಇದೆಯಾ, ಕಾಂಟ್ರಾಕ್ಟ್ ಆ ತರದ್ ಏನಾದ್ರು ಇದೆಯಾ ಅಂತಂದ್ಬಿಟ್ಟು ಟೈಮ್ ಪೀರಿಯಡ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನು ಯಾವ್ದೇ ಒಂದು ಫಂಡ್ ಅನ್ನ ರೈಸ್ ಮಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ರಿಸ್ಕ್ ಪ್ರೊಫೈಲ್ ಏನ್ ಹೇಳ್ತಾ ಇದ್ರೆ, ನಮ್ಮ ಬಿಸ್ನೆಸ್ ಗೆ ಇರ್ತಕ್ಕಂತಹ ರಿಸ್ಕ್ ಗಳು ಯಾವ್ಯಾವ್ದು ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಗೈಸ್ ನೋಡಿ, ಇಂಟರ್ನಲ್ ನಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಒಂದು ಬಿಸ್ನೆಸ್ ಒಳಗೆ ಅದನ್ನ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಎಕ್ಸ್ಟರ್ನಲ್ಲಿ ಏನಾದ್ರು ಚಾಲೆಂಜಸ್ ಗಳಿದೆ ಅಂತಂದ್ರೆ ಒಂದು ತಕ್ಕ ಮಟ್ಟಿಗೆ ಮಾಡ್ಬೋದು. ಆದ್ರೆ ಮಿಕ್ಕಿದ್ದನ್ನ ಎಕ್ಸ್ಟರ್ನಲ್ ಆಗಿ ನಾವು ಎಲ್ಲವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಎಕನಾಮಿಕಲ್, ಪೊಲಿಟಿಕಲ್, ಜಿಯೋಗ್ರಾಫಿಕಲ್, ಸೋಷಿಯಲ್ ಈ ತರ ಬಹಳಷ್ಟು ಫ್ಯಾಕ್ಟರ್ಸ್ ಗಳು ಒಂದು ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅವನ್ನೆಲ್ಲ ನೋಡಿ ಆ ಏರಿಯಾ ಮೇಲೆಲ್ಲ ಫೋಕಸ್ ಮಾಡಿ ಆ ಬಿಸ್ನೆಸ್ ಗೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಈಗ ನೋಡಿ ಇಲ್ಲಿ ನಮ್ಗೆ ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ ನ ಒಂದು ಸ್ಟಾರ್ಟ್ ಮಾಡ್ತಾರೆ, ಅದನ್ನ ರನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಕರೆಕ್ಟ್ ಎಲ್ಲ ಮಾಡ್ಬೋದು. ಅದೇ ಅಫ್ಘಾನಿಸ್ತಾನದಲ್ಲಿ ಮಾಡಕ್ಕಾಗತ್ತ ಅಥವಾ ಪಾಕಿಸ್ತಾನದಲ್ಲಿ ಸ್ಮೂತ್ ಆಗಿ ಮಾಡಕ್ಕಾಗತ್ತ? ಖಂಡಿತ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಅವ್ರದ್ದು ಮಾರ್ಕೆಟ್ ಸರಿ ಇಲ್ಲ. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ ಅವ್ರಲ್ಲಿ ಎಕಾನಮಿ ಚೆನ್ನಾಗಿಲ್ಲ. ಅದಾದ್ಮೇಲೆ ನೀವು ನೋಡಿ ಇಲ್ಲಿ ಅಫ್ಘಾನಿಸ್ತಾನಕ್ಕೆಲ್ಲ ಹೋಗಿ ಬಿಸ್ನೆಸ್ ಮಾಡ್ತಾರೆ ಯಾರು ಬಿಸ್ನೆಸ್ ಮೆನ್ ಅಂತಂದ್ರೆ ಅಲ್ಲಿ ಏನ್ ಚಾಲೆಂಜಸ್ ಫೇಸ್ ಆಗುತ್ತೆ? ಅಫ್ಕೋರ್ಸ್ ಅವ್ರಿಗೆ ಮೆಟೀರಿಯಲ್ ಸಿಗ್ಬೋದು, ಏನೇ ಸಿಗ್ಬೋದು, ಬಟ್ ಮಾರ್ಕೆಟ್ ಸರಿ ಇಲ್ವಲ್ಲ. ಅಲ್ಲಿ ಏನಾಗುತ್ತೆ, ಅಲ್ಲಿ ವಾರ್ಗಳು, ಯುದ್ಧಗಳು ನಡೀತಾ ಇರುತ್ತೆ ಒಳಗೇನೆ. ಸೊ ನೀವು ಬಿಸ್ನೆಸ್ ಮಾಡಕ್ಕೆ ಏನೋ ಕಮ್ಮಿಗೆ ಎಲ್ಲವೂ ಸಿಗುತ್ತೆ ಅಂತ ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ನಿಮ್ ಬಿಸ್ನೆಸ್ ಗೆ ಒಂದು ಫೌಂಡೇಶನ್ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ ಆಗುತ್ತೆ? ಒಂದು ಬಾಂಬ್ ಹಾಕಿದ್ರೆ ಎಲ್ಲ ಕಲಾಸ್ ಆಗೋಗ್ಬಿಡುತ್ತೆ. ಹಾಗಾಗಿ ರಿಸ್ಕ್ ಪ್ರೊಫೈಲ್ ಯಾವ್ದಿದೆ, ಯಾವ ಕಂಟ್ರಿಲಿ ಮಾಡ್ತಿದ್ದೀರಾ, ಯಾವ ಟೈಮಲ್ಲಿ ಮಾಡ್ತಿದ್ದೀರಾ, ಯಾವ ಡ್ಯೂರೇಷನ್ ಮಾಡ್ತಿದ್ದೀರಾ, ಯಾವ ಪರ್ಪಸ್, ಇಂಟೆನ್ಷನ್, ಅದ್ರದ್ದು ರಿಸ್ಕ್ ಏನೇನಿದೆ ಅನ್ನೋದು ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಕಂಟ್ರೋಲ್. ಅದ್ರದ್ದು ಕಂಟ್ರೋಲ್ ನೋಡಿ, ಇಲ್ಲಿ ನಾನು ಆಗ್ಲೇ ಒಂದು ಟಾಪಿಕ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಏನು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಅಂತ ಅಂದ್ಬಿಟ್ಟು, ಇಂಟರ್ನಲ್ ಅಲ್ಲಿ ಏನ್ ಮಾಡ್ಬೋದು, ಇಂಟರ್ನಲ್ ಅಲ್ಲಿ ಇರ್ತಕ್ಕಂತಹ ಚಾಲೆಂಜಸ್ ಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಆದ್ರೆ ಎಕ್ಸ್ಟರ್ನಲ್ ಅಲ್ಲಿ ಇರ್ತಕ್ಕಂತಹದನ್ನ ಮಾಡಕ್ಕೆ ಆಗಲ್ಲ. ಏನಕ್ಕೆ ಮಾಡಕ್ಕಾಗಲ್ಲ ಅಂತಂದ್ರೆ ಆಗ್ಲೇ ಇದ್ದಂಗೆ ಪೊಲಿಟಿಕಲ್, ಎಕನಾಮಿಕಲ್, ಜಿಯೋಗ್ರಾಫಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಚೇಂಜಸ್ ಗಳು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಬಿಸ್ನೆಸ್ ನ ಕಂಟ್ರೋಲ್ ಅಲ್ಲಿ ಇದೆಯಾ, ಕಂಟ್ರೋಲ್ ಅಲ್ಲಿ ಇಲ್ವಾ ಅನ್ನೋ ಫ್ಯಾಕ್ಟರ್ಸ್ ಗಳನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಎಫೆಕ್ಟ್ ಆನ್ ಕ್ರೆಡಿಟ್ ವರ್ತಿನೆಸ್. ಏನು, ನಾನು ಅಮೌಂಟ್ ನ ಎಲ್ಲಿಂದನೂ ತಗೊಂಡ್ಬಿಡ್ತೀನಿ, ಬಟ್ ವಾಪಸ್ ರೀಪೇಮೆಂಟ್ ಮಾಡ್ಬೇಕಾದಂತಹ ಒಂದು ಕ್ರೈಟೀರಿಯಾನು ನನ್ಗಿರುತ್ತೆ ತಾನೆ, ವಾಪಸ್ ಅಮೌಂಟ್ ಕೊಡ್ಲೇಬೇಕಾಗುತ್ತೆ ತಾನೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸತಿ ಬಿಸ್ನೆಸ್ ನ ನಾವು ನಡೆಸ್ಲಿಕ್ಕೆ ಆಗ್ತದ? ಖಂಡಿತ ಇಲ್ಲ. ಸೊ ಎಫೆಕ್ಟ್ ಆನ್ ಕ್ರೆಡಿಟ್ ವರ್ತಿನೆಸ್, ನಾವು ಅಮೌಂಟ್ ನ ಬೇರೆ ಕಡೆಯಿಂದ ತಂದಾಗ ವಾಪಸ್ ಎಷ್ಟು ನಾವು ವರ್ತ್ ಇದೀವಿ, ವಾಪಸ್ ಎಲಿಜಿಬಿಲಿಟಿ ಇದೀವಿ ಅಂತ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಫ್ಲೆಕ್ಸಿಬಿಲಿಟಿ ಅಂಡ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಏನು ಫ್ಲೆಕ್ಸಿಬಿಲಿಟಿ ಅಂತಂದ್ರೆ, ಬಿಸ್ನೆಸ್ ನ ಒಂದು ಫ್ಲೋ ಒಳಗೆ ನಡೀತಾ ಇದೆ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಏನಾದ್ರು ಚಾನ್ಸಸ್ ಇದೆಯಾ, ಅಥವಾ ಇಷ್ಟೊಳಗೆ ರೆಸ್ಟ್ರಿಕ್ಟ್ ಮಾಡ್ಕೊಂಡೆ ನಾವು ಮಾಡ್ಬೇಕಾ? ಫ್ಲೆಕ್ಸಿಬಲ್ ಆಗಿದೆಯಾ ಬಿಸ್ನೆಸ್ ಮಾಡಕ್ಕೆ, ಅಥವಾ ತುಂಬಾ ರಿಜಿಡ್ ಆಗಿದೆಯಾ ಅಂತ ಅಂದ್ಬಿಟ್ಟು, ಈಚ್ ಅಂತಂದ್ರೆ ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗ್ಬೋದಾ ಅನ್ನೋದು ಎಲ್ಲಾ ಫ್ಯಾಕ್ಟರ್ಸ್ ಗಳು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಟ್ಯಾಕ್ಸ್ ಬೆನಿಫಿಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟ್ಯಾಕ್ಸ್ ಬೆನಿಫಿಟ್ ಅಂತ ಅಂತಂದ್ರೆ ನಾವು ಬೇರೆ ಬೇರೆ ಡಿಫ್ರೆಂಟ್ ಸೋರ್ಸ್ ಆಫ್ ಫಂಡ್ಸ್ ಅನ್ನ ಬೇರೆ ಬೇರೆ ಕಡೆ ರೈಸ್ ಮಾಡ್ಕೊಂಡಿರ್ತೀವಿ. ಆಗ ನಾವು ಟ್ಯಾಕ್ಸ್ ಯಾವ್ದನ್ನ ಮಿಕ್ಸ್ಚರ್ ಮಾಡ್ಕೊಂತು ಅಂತಂದ್ರೆ, ನಮ್ಮ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿ ಓನರ್ಸ್ ಮಾಡಿದ್ದಾಗ ಜಾಸ್ತಿ ಟ್ಯಾಕ್ಸ್ ಕಟ್ಬೇಕಾಗತ್ತಾ, ಅಥವಾ ಬಾರೋಯಿಂಗ್ ಇಂದ ತಂದಾಗ ಕಮ್ಮಿ ಟ್ಯಾಕ್ಸ್ ಕಟ್ಬೇಕಾಗತ್ತಾ? ಸೊ ಈ ತರ ಮ್ಯಾಚ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಗೆ ಬೇಕಾದಂತಹ ಫೈನಾನ್ಸ್ ಅನ್ನು ತಗೊಬರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಯಾವ ಫ್ಯಾಕ್ಟರ್ಸ್ ಗಳಿಗೆ ಎಲ್ಲ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಒಂದು ಬಿಸ್ನೆಸ್ ಅನ್ನ ನಡೆಸಲಿಕ್ಕೆ, ಅದರಲ್ಲೂ ಎಸ್ಪೆಷಲಿ ಯಾವ್ದಕ್ಕೆ, ಒಂದು ಸೋರ್ಸ್ ಆಫ್ ಫಂಡ್ಸ್ ಅನ್ನ ತಗೊಬರ್ಬೇಕಾದ್ರೆ ಒಂದು ಕಂಪನಿ ಏನೇನ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೋದು, ಏನೇನ್ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಇವತ್ತಿನ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಂತಹ ಅಷ್ಟು ಕಾನ್ಸೆಪ್ಟ್ ಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ಇವತ್ತು ಲಾಸ್ಟ್ ಕ್ಲಾಸ್ ಮತ್ತೆ ಈ ಕ್ಲಾಸ್ ಅಲ್ಲಿ ಮಾಡಿದಂತಹ ಎಕ್ಸ್ಪ್ಲೇನ್ ಮಾಡಿದಂತಹ ಕಾನ್ಸೆಪ್ಟ್ ಗಳನ್ನ ಕಂಪ್ಲೀಟ್ ಆಗಿ ಒಂದ್ಸಲ ರಿವೈಸ್ ಮಾಡ್ಬಿಡೋಣ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ.
ಸೊ ನಾವ್ ಏನನ್ನ ಅರ್ಥ ಮಾಡ್ಕೊಂಡಿದ್ದು, ಅಫ್ಕೋರ್ಸ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಗಳು ಯಾವ್ಯಾವಿದೆ, ಡಿಫ್ರೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಅನ್ನೋದನ್ನ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ತಿದ್ದು, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನೋ ಚಾಪ್ಟರ್. ಸೊ ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಅಂತ ಅಂತಿದೆ. ಯಾಕಂದ್ರೆ 14 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ABCD ಮೂರಲ್ಲೂ 2 ಕ್ವಶನ್ ನಿಮ್ಗೆ ಕ್ಯಾರಿ ಆಗಿ 6 ಕ್ವಶನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಾದ್ಮೇಲೆ ಬಿಸ್ನೆಸ್ ಸೋರ್ಸ್ ಫೈನಾನ್ಸ್, ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು ಅಂತ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ರ. ಟೈಪ್ ಆಫ್ ಫೈನಾನ್ಸ್ ನೀಡೆಡ್ ಫಾರ್ ಬಿಸ್ನೆಸ್, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಸೋರ್ಸ್ ಆಫ್ ಫಂಡ್ ನ ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಈಗಲೂ ಕೂಡ ನಾವು ಯಾವ್ದನ್ನ ಅರ್ಥ ಮಾಡ್ಕೊಂಡಿದೀವಿ, ಫ್ಯಾಕ್ಟರಿಂಗ್, ಬ್ಯಾಂಕಿಂಗ್, ಕಮರ್ಷಿಯಲ್ ಪೇಪರ್ಸ್ ಅನ್ನ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ. ಲೀಸ್ ಫೈನಾನ್ಸಿಂಗ್, ಕಮರ್ಷಿಯಲ್ ಪೇಪರ್, ಟ್ರೇಡ್ ಕ್ರೆಡಿಟ್, ಈ ಕಾನ್ಸೆಪ್ಟ್ ಅಲ್ಲಿ ಫ್ಯಾಕ್ಟರಿಂಗ್ ಅಂತಂದ್ರೆ ಏನು, ಇಷ್ಟು ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಓಕೆನಾ. ಸೊ ಹಾಗೆ ಇಶ್ಯೂ ಆಫ್ ಶೇರ್ಸ್ ಅಂತಂದ್ರೆ, ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಈಕ್ವಿಟಿ ಶೇರ್ ಅಂತಂದ್ರೆ ಯಾವುದು, ಅದರಿಂದ ಆಗ್ತಕ್ಕಂತಹ ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಗಳು ಏನಿದೆ. ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಗಳು ಯಾವ್ದಿದೆ, ಅದ್ರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್. ಹಾಗೆ ರಿಟೈನ್ ಅರ್ನಿಂಗ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಅದು ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಗಳನ್ನು ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಡಿಬೆಂಚರ್ಸ್ ಅಂದ್ರೆ ಸಾಲ ಪತ್ರಗಳು ಅಂದ್ರೇನು, ಅದ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಬೆಂಚರ್ಸ್ ಯಾವ್ದಿದೆ, ಮೆರಿಟ್ಸ್, ಡಿಮೆರಿಟ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಟ್ರೇಡ್ ಕ್ರೆಡಿಟ್ ಅಂತಂದ್ರೆ ಏನು, ಅದ್ರ ಮೆರಿಟ್ಸ್ ಹಾಗೆ ಅದರದ್ದು ಲಿಮಿಟೇಷನ್ಸ್ ಗಳು ಏನಿದೆ. ಲೀಸ್ ಫೈನಾನ್ಸಿಂಗ್ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದು ಲೀಸ್ ಫೈನಾನ್ಸಿಂಗ್ ಏನು, ಅದರಲ್ಲಿ ಬರ್ತಕ್ಕಂತಹ ಲೀಸರ್ ಅಂದ್ರೆ ಯಾರು, ಲೀಜಿ ಅಂತಂದ್ರೆ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಇದ್ರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಫ್ಯಾಕ್ಟರಿಂಗ್ ಅಂತಂದ್ರೆ ಏನು, ಫ್ಯಾಕ್ಟರ್ ಅಂತ ವ್ಯಕ್ತಿ ಏನೇನ್ ಕೆಲಸಗಳನ್ನ ಮಾಡ್ತಾನೆ, ಅದರಲ್ಲಿ ಇರ್ತಕ್ಕಂಥ 2 ಮೆಥಡ್ಗಳು ಯಾವುದು, ಅದರ ಮೆರಿಟ್ ಏನು, ಲಿಮಿಟೇಷನ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಓಕೆನಾ. ಹಾಗೆ ಪಬ್ಲಿಕ್ ಡೆಪಾಸಿಟ್ ಅಂತಂದ್ರೇನು, ಪಬ್ಲಿಕ್ ಡೆಪಾಸಿಟ್ ನ ನಾವು ಎಲ್ಲಿಂದ ತರ್ತೀವಿ, ಅದರಿಂದ ಏನೇನ್ ಮೆರಿಟ್ಸ್ ಇದೆ, ಲಿಮಿಟೇಷನ್ಸ್ ಗಳಿದೆ ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಕಮರ್ಷಿಯಲ್ ಪೇಪರ್ಸ್ ಅಂತಂದ್ರೇನು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್. ಕಮರ್ಷಿಯಲ್ ಪೇಪರ್ದು ಡ್ಯೂರೇಷನ್ ಎಷ್ಟಿಂದ ಎಷ್ಟು ದಿನದ ತನಕ ಇರುತ್ತೆ ಅಂತ ನೋಡಿದ್ವಿ. ಕಮರ್ಷಿಯಲ್ ಬ್ಯಾಂಕ್ ಗಳು ಏನೇನು ಆಕ್ಟಿವಿಟಿ ಮಾಡುತ್ತೆ, ಅದರಿಂದ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನಿದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಅಂತಂದ್ರೆ ಏನು, ಅವು ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ, ಅದರ ಅಡ್ವಾಂಟೇಜಸ್ ಮತ್ತೆ ಲಿಮಿಟೇಷನ್ಸ್ ಗಳನ್ನ ನೋಡಿದ್ವಿ. ಡಿಫ್ರೆಂಟ್ ಟೈಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳು ಯಾವ್ದಿದೆ ಅದನ್ನು ನೋಡಿದ್ವಿ. ನಮ್ಮ ಕಂಟ್ರಿಯಲ್ಲಿ ಅಷ್ಟೇ ಅಲ್ಲದೆ ಹೊರಗಡೆ ಪ್ರಪಂಚದ ಬೇರೆ ಕಂಟ್ರಿಯಿಂದಲೂ ಯಾವ ತರ ಫಂಡ್ಸ್ ಅನ್ನ ನಾವು ರೈಸ್ ಮಾಡ್ಕೊಂಡು ತಗೊಬಂದು ಬಿಸ್ನೆಸ್ ನ ರನ್ ಮಾಡ್ಬೋದು ಅನ್ನೋದು, ಬೇರೆ ಬೇರೆ ಕಾನ್ಸೆಪ್ಟ್ ಗಳು ಏನಿದೆ, ಅಷ್ಟು ಸೋರ್ಸ್ ಆಫ್ ಫಂಡ್ಸ್ ಗಳನ್ನ ಹೇಗೆ ಬರ್ಬೋದು ಅನ್ನೋದನ್ನ ನೋಡಿದ್ವಿ. ಸೊ ಒಂದು ಬಿಸ್ನೆಸ್ ಮಾಡ್ತಾರೆ, ಒಂದು ಫಂಡ್ಸ್ ಅನ್ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ರೈಸ್ ಮಾಡಿ ಬರ್ತಾರೆ ಅಂತಂದ್ರೆ ಅದಕ್ಕೆ ಏನೇನು ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅಷ್ಟು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಗಾಯ್ಸ್. ಇಲ್ಲಿಗೆ ನಿಮ್ಮ ಈ ಚಾಪ್ಟರ್ ಏನಿದೆ ಅದ್ರದ್ದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೊಳ್ತೀನಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂತಂದ್ರೆ ನನ್ನ ಏನದು ವಾಟ್ಸ್ಆಪ್ ಗ್ರೂಪ್ ಗಳು ಇದೆ, ಅಲ್ಲೂ ನೀವು ಕೂಡ ಕೇಳ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಗಳ ಜೊತೆನೂ ಕ್ಲಾಸ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ಲಿ. ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಡೌಟ್ ಇತ್ತು ಅಂತಂದ್ರೆ ಕೇಳಿ. ಮತ್ತೇನೆ ಇಲ್ಲಿಗೆ ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 8 ಚಾಪ್ಟರ್ ಆದಂತಹ ಯಾವ ಚಾಪ್ಟರ್ ಇದು, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಇನ್ನು ನಿಮ್ಗೆ 9, 10, 11 ಇನ್ನ 3 ಚಾಪ್ಟರ್ ಗಳಿದೆ. ಸೊ ಈ 3 ಚಾಪ್ಟರ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಪ್ರಿಪರೇಟರಿ ಎಕ್ಸಾಮ್ ಗೆ ರೆಡಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗಾಗಲೇ ಒಂದಷ್ಟು ಕ್ಲಾಸ್ ಗಳನ್ನ ಮಾಡಿ ಮುಗಿಸಿದೀನಲ್ಲ, ಅದೆಲ್ಲ ಕ್ಲೀನ್ ಆಗಿ ಕಲ್ತ್ಕೊಂಡಿದ್ದೀರಾ, ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಆದಂತಹ ಯಾವ್ದಿದೆ, ಈಗ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್, ನೆಕ್ಸ್ಟ್ ನಿಮ್ಗೆ ಯಾವ್ದು ಚಾಪ್ಟರ್ ಬರುತ್ತೆ, ಸೋರ್ಸ್ ಆಫ್ ಫೈನಾನ್ಸ್ ಆದ್ಮೇಲೆ MS ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್ ಬರ್ತಾ ಹೋಗುತ್ತೆ. ಸೊ MSME ಅಂಡ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್ ಅನ್ನೋ ಒಂದು ಚಾಪ್ಟರ್ ಬರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ 10ನೇದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋದು 11ನೇ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹೋಲ್ ಸಿಲೆಬಸ್ ಮುಗಿಯುತ್ತೆ. ಹೋಲ್ ಸಿಲೆಬಸ್ ಮುಗಿದ್ಮೇಲೆ ಏನೇನು ಪ್ರೋಸೆಸ್ ಇದೆ ಅವನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಸಿಗ್ತಾ ಹೋಗೋಣ.